ವೈದ್ಯೆ, ನಂತರ ರಾಜಕಾರಣ, ಮಹಿಳಾ ಆಯೋಗದ ಅಧ್ಯಕ್ಷೆ. ಈ ಮಹಿಳಾ ಆಯೋಗದ ಅಧ್ಯಕ್ಷೆ ಆದ ನಂತರ ನಂಗೆ ಅನ್ಸುತ್ತೆ ಇನ್ನೇನಾರು ಉಳಿದಿದ್ಯಾ. ರಾಜಕೀಯದ ಆಸಕ್ತಿ ಎಲ್ಲಿಂದ? ರಾಜಕಾರಣಿಯಾಗಕ್ಕೆ ಕಾರಣ ಆಗಿದ್ದು ಕಲಬುರಗಿಯಲ್ಲಿ ನಡೆದಂತ ಒಂದು ಸಂಗತಿ. ಕತ್ತಿಗೆ ಕರಿಮಣಿ ಹಾಕದ್ ಕಲ್ತಿದ್ದೆ ನಾನು ಗುಲ್ಬರ್ಗಕ್ಕೆ ಹೋದ್ಮೇಲೆ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಖುಷಿ, ಅಂದ್ರೆ ಫ್ರೆಂಡ್ಸ್ ಗಳ ಜೊತೆ ಮಜಾನೇ ಮಜಾ. ಕೈಗೆ ಹಾಕೊಂಡು ಬೋಟಿ ತಿನ್ನೋದು. 5ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗೂ ಎಲೆಕ್ಷನ್ ನಿಂತಿದ್ದೀನಿ. ಪ್ರತಿ ವರ್ಷನೂ ಫಸ್ಟ್ ಲೀಡರ್. ನನಗಂತೂ ಪುಸ್ತಕದಲ್ಲಿ ಓದಿರೋದು ಅಷ್ಟು ನೆನಪೇ ಇಲ್ಲಪ್ಪ. ಖೋಖೋ ಮತ್ತೆ ಥ್ರೋಬಾಲ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೆಲ್ಲ ಕಾಂಪಿಟೇಷನ್ ಮಾಡಿ ಯಾವತ್ತೂ ಗೆದ್ದೇ ಇಲ್ಲ. ಬಟ್ ಪಾರ್ಟಿಸಿಪೇಷನ್ ಕ್ಯಾಪ್ಟನ್ ನಾನು ಬೇರೆ. ಎಲ್ಲಾರು ಬರೋರು, ಊರವರೆಲ್ಲ. ನಮ್ಮಪ್ಪನೇ ನ್ಯಾಯ ಮಾಡ್ತಾ ಇದ್ದಿದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ಲಿಲ್ಲ ಯಾರು. ಅಂದ್ರೆ ಅವ್ರಿಗೆ ಹೆಮ್ಮೆ. 3 ಗಂಡಿಂದ 1 ಹೆಣ್ಣು. ನಾನು ಹುಟ್ಟಿದಾಗ ತುಂಬಾ ಖುಷಿ. ಟೊಮೊಟೊ ಹಣ್ಣು ತರ ಇದ್ದಾಳೆ ನನ್ನ ಮಗಳು. ಸ್ಟ್ರಿಕ್ಟ್. ಅಪ್ಪ ಬಂದ್ರು ಅಂದ್ರೆ ಅಲ್ಲಿ ಬಂತು, ಕಾರ್ ಬಂತು, ನಮ್ಮ ಇಡೀ ಊರಿಗೆ ನಮ್ದೇ ಫಸ್ಟ್ ಕಾರ್. ಒಂದಿನ ನಾನು ಆ ಸ್ಥಾನಕ್ಕೆ ಬರ್ತೀನಿ ಅಂತ ಹೂವೇನೂ ಮಾಡಿರ್ಲಿಲ್ಲ. ಇವತ್ತು ಅವ್ರಿಲ್ಲ. ನನ್ನ ಹಾರೋ ರೆಕ್ಕೆಗೆ ಹಗ್ಗ ಕಟ್ಟಲಿಲ್ಲ, ಹಾರಕ್ ಬಿಟ್ರು. ಅದಕ್ಕೆ ನೋಡಿ ಇವತ್ತು ನಮ್ಮ ತಂದೆ ಇರ್ಬೇಕಿತ್ತೇನೋ ನನ್ನ ನೋಡಕ್ಕೆ. ಇದ್ದಿದ್ರೆ ಏನಂದಿರೋರು ಗೊತ್ತಿಲ್ಲ, ಬಟ್ ಹೆಮ್ಮೆ ಅನಿಸ್ತಿತ್ತು ಅವರಿಗೆ. ಯಾಕಂದ್ರೆ ಒಂದು ಹೆಣ್ಮಗಳು ಬಂದಿದ್ಲು. ನಾನು ಹೊರಗೆ ಬಂದ್ರೆ ಸಮಾಜ ನನ್ನ ಹೆಂಗ್ ನೋಡುತ್ತೆ ಅಂದ್ರೆ ಏನು ಅಂತ ಕೇಳಿದೆ. ರಮ್ಯನ ಕೇಸಲ್ಲಿ 7 ಜನ ಕೂಲಿ ಮಾಡು, ಗಾರೆ ಕೆಲಸದವ್ರು, ಸೌಜನ್ಯನ ಇಶ್ಯೂಗೆ ವಿಡಿಯೋ ಹಾಕ್ತಾರೆ ನನ್ನ ಮೇಲೆ. ಇಷ್ಟು ಕೆಡದಾಗ ಆಗ್ತಾ ಇರ್ತಾರೆ. ರೇಣುಕಾಸ್ವಾಮಿ ಪ್ರಕರಣ, ನಶದಲ್ಲಿದ್ದ ಅವನು. ಪ್ರಜ್ವಲ್ ರೇವಣ್ಣ ಪ್ರಕರಣ, ಏಜಾದ ಮಹಿಳೆಯ ವಿಡಿಯೋ. ಮನೆ ಕೆಲಸ ಮಾಡೋ ಒಂದು ಹೆಣ್ಣು ಮಗಳಿಗೂ ಸಹ ನೀನ್ ಎಂಥ ಪ್ರಭಾವಿ ವ್ಯಕ್ತಿ ಆಗಿದ್ರು ಎಲ್ಲಾನು ಗಂಡ್ ಮಕ್ಳು ಮಾಡ್ತಾರೆ ಅನ್ನೋದು ತಪ್ಪು. ಹುಬ್ಳಿಯಲ್ಲಿ 4 ವರ್ಷದ ಮಗುನ 7-8ನೇ ಕ್ಲಾಸ್ ಮಗಳು ಬೆತ್ತಲೆ ಆಗಿ ಸ್ಕೂಲಿಗೆ ಬಂದು ಮಗುನ ಡೆಲಿವರಿಗೆ ತಂದೆ ತಾಯಿ ಗೊತ್ತಿರೋದಿಲ್ಲ. ಯಾರಿದಕ್ಕೆಲ್ಲ ಹೊಣೆ? ಇಂಥವೆಲ್ಲ ಎಷ್ಟು ಹೋರಾಟ ಮಾಡಿ ಬೇಜಾರು, ಸೋತ್ಬಿಟ್ಟಿದ್ದೀನಿ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬ ಗಣ್ಯರನ್ನು ನಾವು ನಿಮಗೆ ಪರಿಚಯ ಮಾಡ್ತೀವಿ. ಅವರ ಹೆಸರು ಗೊತ್ತಿರುತ್ತೆ, ಅವರ ಪ್ರೊಫೈಲ್ ಗೊತ್ತಿರುತ್ತೆ, ಆದರೆ ಅವರ ಜೀವನ ಗೊತ್ತಿರೋದಿಲ್ಲ. ಅವರ ಜೀವನ ಇತರರಿಗೆ ಮಾರ್ಗದರ್ಶನ ಆಗಲಿ ಅನ್ನೋ ಕಾರಣಕ್ಕೆ ನಾವು ಬೆಂಗಳೂರು ಬಸ್ನಲ್ಲಿ ಗಣ್ಯರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಮಹಿಳೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಪ್ರತಿ ಬಾರಿಯೂ ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೆ ಹಲವಾರು ಸಮಸ್ಯೆಗಳು ಎದುರಾದಾಗ ಗಟ್ಟಿಯಾಗಿ ನಿಂತು ಮಾತನಾಡೋರ ಸಂಖ್ಯೆ ಬಹಳ ಕಮ್ಮಿ ಇರುತ್ತೆ. ಅದರ ಜೊತೆಗೆ ನಮ್ಮೆಲ್ಲರಿಗೂ, ಸ್ತ್ರೀಯರಿಗೆ ಒಂದು ಸಮಸ್ಯೆ ಅಂತ ಎದುರಾದಾಗ ನಮ್ಮೆಲ್ಲರಿಗೂ ನೆನಪಾಗೋದು ಕರ್ನಾಟಕ ಮಹಿಳಾ ಆಯೋಗ. ಈಗಿನ ಅಧ್ಯಕ್ಷರು ಅತ್ಯಂತ ಕ್ರಿಯಾಶೀಲರು. ಸೊ ಸಮಾಜದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಯನ್ನು ಅವರೇ ಗಮನಿಸಿ ನೇರವಾಗಿ ಬಂದು ಅದರ ಬಗ್ಗೆ ಧ್ವನಿ ಎತ್ತುತ್ತಾರೆ. ಅಷ್ಟು ಓಕಲ್ ಆಗಿದ್ದಾರೆ. ಅಷ್ಟೇ ಗಟ್ಟಿಯಾಗಿ ಅದರ ಬಗ್ಗೆ ಧ್ವನಿ ಎತ್ತಿ ಸಮಾಜಕ್ಕೆ ಒಂದು ಮಾದರಿಯಾಗಿರುವ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿಯವರು ನಮ್ಮ ಜೊತೆ ಇದ್ದಾರೆ ಇವತ್ತು. ನಾಗಲಕ್ಷ್ಮಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಭಾವನಾ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೊ ನಾಗಲಕ್ಷ್ಮಿ ಅವರು ಅತ್ಯಂತ ಕ್ರಿಯಾಶೀಲರು, ಪ್ರೋ ಆ್ಯಕ್ಟಿವ್ ಇರ್ತೀರಿ ಆಲ್ ಟೈಮ್. ಅಂದರೆ ಯಾವುದೇ ಒಂದು ಇಶ್ಯೂ ಬಂದಾಗ ಮೊದಲಿಗೆ ಯಾರೋ ಬಂದು ನಿಮಗೆ ಕಂಪ್ಲೇಂಟ್ ಕೊಡಬೇಕು ಅಂತಾನೋ, ಯಾರೋ ಬಂದು ನಿಮ್ಮ ಗಮನಕ್ಕೆ ಬರಬೇಕು ಅಂತಾನೋ ಅಲ್ಲ. ಸೊ ಮೊದಲಿಗೆ ನೀವೇ ಆಗಿರ್ತೀರ ಆ ವಿಷಯದ ಬಗ್ಗೆ ಧ್ವನಿ ಎತ್ತೋದಕ್ಕೆ. ಸೊ ಇಲ್ಲಿವರೆಗಿನ ನಿಮ್ಮ ಜರ್ನಿ ಹೇಗಿದೆ ಅಧ್ಯಕ್ಷರಾಗಿ? ನನಗೆ ಖುಷಿ ತಂದಿದೆ. ರಾಜಕಾರಣಕ್ಕೆ ನಾನು ಬಂದಿದ್ದು ಸೇವೆ ಮಾಡಲಿಕ್ಕೆ. ಈ ಮಹಿಳಾ ಆಯೋಗದ ಅಧ್ಯಕ್ಷೆ ಆದ ನಂತರ ನಂಗೆ ಅನ್ಸುತ್ತೆ ಇನ್ನೇನಾರು ಉಳಿದಿದೆಯಾ ಅಂದರೆ ಅಷ್ಟೊಂದು ಕೆಲಸ ನೀವು ಆಯೋಗದಲ್ಲಿ ಮಾಡ್ಬೋದು. ಯಾಕೆ ಅಂದರೆ ಮಹಿಳೆ ಇಲ್ಲದೇ ಇರುವಂಥ ಜಾಗ ಯಾವುದೂ ಇಲ್ಲ. ಈಗ ನೀವು ಸುವರ್ಣ ಕರೆದಿದ್ದೀರಾ, ಇಲ್ಲಿ ಮಹಿಳೆ ಇಲ್ವಾ? ಅಂದರೆ ಅವಳು ಇಲ್ಲದೇ ಇರೋ ಜಾಗನೇ ಇಲ್ಲ. ಅಂದರೆ ಆಯೋಗದ ಅಧ್ಯಕ್ಷೆಯಾಗಿ ನೀವು ಎಲ್ಲ ಕಡೆ, ಎಲ್ಲ ರಂಗದಲ್ಲೂ ನಿಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಬಹುದು. ಆಮೇಲೆ ಇದು ಆಯೋಗ ಒಂದು ದೊಡ್ಡ ಅಧಿಕಾರ ಅಲ್ವಾ? ಸೇವೆ ಮಾಡುವಂಥ ಅಧಿಕಾರ, ಧ್ವನಿಯಾಗುವಂಥ ಅಧಿಕಾರ, ಶಕ್ತಿ ತುಂಬುವಂಥ ಅಧಿಕಾರ, ಭಯ ಬೀಳುವಂಥ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಶಕ್ತಿಯಾಗಿ ಅವಳ ಧ್ವನಿಯಾಗಿ ನಿಂತ್ಕೊಳ್ಳುವಂಥ ಅಧಿಕಾರ, ಅವಳಿಗೆ ಸಹಾಯ ಹಸ್ತ ಚಾಚುವಂಥ ಅಧಿಕಾರ. ಬೇರೆ ಇನ್ನೇನು ಬೇಕು? ಭಾಳ ತೃಪ್ತಿ ತಂದಿದೆ ನನಗೆ ಆಯೋಗದ ಅಧ್ಯಕ್ಷೆಯಾಗಿ. ವೈದ್ಯೆ, ನಂತರ ರಾಜಕಾರಣ, ಮಹಿಳಾ ಆಯೋಗದ ಅಧ್ಯಕ್ಷೆ. ಹೆಂಗೆ ಶುರು ಆಯಿತು ಜರ್ನಿ? ರಾಜಕೀಯದ ಆಸಕ್ತಿ ಎಲ್ಲಿಂದ? ಇಲ್ಲ, ಹಂಗೆ ನಾವು ಗಮನಿಸ್ತಾ ಹೋದರೆ ನಾನು ಶಾಲೆಯಿಂದನೂ ನನಗೆ ನಾಯಕತ್ವದ ಗುಣಗಳಿದ್ದಾವೆ. ನಾನು 5ನೇ ಕ್ಲಾಸ್ಗೆ ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇದ್ದೆ. 5ರಿಂದ 10ನೇ ಕ್ಲಾಸ್ವರೆಗೂ ಎಲೆಕ್ಷನ್ ನಿಂತಿದ್ದೀನಿ. ಇನ್ನೊಂಚೂರು ಹಿಂದಕ್ಕೆ ಹೋಗ್ಬಿಡೋಣ. ನಿಮ್ಮ ಬಾಲ್ಯ, ಊರು, ಅಲ್ಲಿಂದ ಶುರು. ನಮ್ಮೂರು ಮಾರೇನಹಳ್ಳಿ, ವಿಜಯನಗರದಲ್ಲಿರುವಂಥ ಮಾರೇನಹಳ್ಳಿ. ನಮ್ಮ ತಂದೆ ಡಿ ಕೃಷ್ಣಪ್ಪ, ನಮ್ಮ ತಾಯಿ ಅಮ್ಮಯ್ಯಮ್ಮ. ನಮ್ಮ
ತಂದೆ ನಾವು ಹುಟ್ದಾಗಿಂದ ಏನು ಬಡತನ ನೋಡಿಲ್ಲ, ಬಟ್ ಆದರೆ ನಮ್ಮ ಅಜ್ಜಿ ಜಯಮ್ಮ ಅಂತ ಅವರು ನಮಗೆ ಹಿಂದಿನ ಕಾಲದ್ದು ಅವ್ರ ಮಗನ ಬೆಳೆಸಿದ್ದು, ಅವ್ರು ಬಂದಂಥ ಸ್ಥಿತಿಗತಿಗಳ ಬಗ್ಗೆ ಎಲ್ಲ ಕಥೆಯಾಗಿ ಹೇಳೋಳು. ಅಂದರೆ ಅವಾಗೇನು ಟಿ ವಿ ಇಲ್ಲ, ರೇಡಿಯೋ ಇರ್ತಿತ್ತು. ಟಿ ವಿ ಇತ್ತು, ಅದು ಯಾವಾಗಲೂ ಸಾಯಂಕಾಲ ನಾವು ಚಿತ್ರಮಂಜರಿ, ಕನ್ನಡ ಪಿಕ್ಚರು ಇವೆರಡು ಬಿಟ್ಟರೆ ರಾಜ್ಯದಲ್ಲಿ ಸೀರಿಯಲ್ಗಳು, ಅವು ಬಿಟ್ಟರೆ ಏನು ನೋಡ್ತಾ ಇರಲಿಲ್ಲ. ಅವಾಗೆಲ್ಲ ನಮಗೆ ನಮ್ಮ ಅಜ್ಜಿ ಹೇಳೋ ಕಥೆಗಳು ಅವೇ ಭಾಳ ಮುಖ್ಯವಾಗಿರ್ತಿದ್ವು. ಅವಳು ಹೇಳ್ತಾ ಇದ್ದಂಥ ಮೌಲ್ಯ ಆಧಾರಿತ ಕಥೆಗಳು ನನ್ನ ಜೀವನವನ್ನು ರೂಪಿಸಿದೆ. ಮತ್ತು ನಾನು ಬಂದಂಥ ಊರು ನಮ್ಮ ಮಾರೇನಹಳ್ಳಿ, ಆ ಊರಿನ ಹೆಂಗೆ ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ, ಜನ, ಬಡತನ, ಸಿರಿತನ ಎಲ್ಲವನ್ನೂ ನೋಡಿ ಬೆಳೆದಿರೋದು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದೆ. ಇನ್ನೊಂದು ನಮ್ಮ ತಾಯಿಯವ್ರ ಊರು, ಅದು ಹಳ್ಳಿ. ವಿಜಯನಗರದಲ್ಲಿರೋದು ಮಾರೇನಹಳ್ಳಿ, ಸ್ವಲ್ಪ ಸಿಟಿ. ಇವಾಗ ನನಗೆ 50 ವರ್ಷ. ಅಂದರೆ ಅವತ್ತಿನ ಕಾಲಕ್ಕೆ ಸಿಟಿಯಲ್ಲಿದ್ರೂ ಕೆಲವೊಂದು ಆಚರಣೆಗಳೆಲ್ಲ ಹಳ್ಳಿ ಥರನೇನೆ. ನಮ್ಮ ತಾಯಿಯವ್ರ ಊರು ಬಂದು ನಾಗನಹಳ್ಳಿ ಅಂತ, ಅದು 40 ಮನೆ ಅಷ್ಟೇ, 40 ಮನೆ. ಇವತ್ತಿಗೂ ನಮಗೆ ಆ ಊರಲ್ಲಿ ಯಾವ ಜಾತಿ ಇತ್ತು ಏನು ಅಂತ ಇವತ್ತು ಗೊತ್ತಾಗಿದೆ ಹೊರತು ನಾವು ಬೆಳಿಬೇಕಾದ್ರೆ ಈ ಜಾತಿ ವ್ಯವಸ್ಥೆ ಅಂತೂ ಅಲ್ಲಿ ಇರಲೇ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ನಮ್ಮ ಅಜ್ಜಿ ಬಂದು ಚೌಡಮ್ಮ, ಅವರು ಹೊಲದಲ್ಲಿ ಕೆಲಸ ಮಾಡೋದು, ಗದ್ದೆಯಲ್ಲಿ ಕೆಲಸ ಮಾಡೋದು. ನಮ್ಮ ಅಜ್ಜಿ ನಾಯಕತ್ವದ ಗುಣ, ಇಡೀ ಮನೆಯನ್ನು ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ಲು, ಇವೆಲ್ಲನೂ. ಯಾಕಂದರೆ ವರ್ಷದಲ್ಲಿ 3-4 ತಿಂಗಳು ರಜಕ್ಕೆ ನಾವು ಅಲ್ಲೇ ಹೋಗ್ಬಿಡ್ತಿದ್ವಿ. ಸೊ ಈ ಎರಡೂ ಊರುಗಳು, ಒಂದು ಮಾರೇನಹಳ್ಳಿ, ಒಂದು ನಾಗನಹಳ್ಳಿ, ಒಂದು ಜಯಮ್ಮ, ಒಂದು ಚೌಡಮ್ಮ, ಒಂದು ನನ್ನ ತಂದೆ, ನನ್ನ ತಾಯಿ, ಆ ಊರುಗಳು ನನ್ನ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸಿದೆ. ನಂತರ ನಾನು ಮದುವೆ ಆಗಿದ್ದು ಊರು ಅದು ಗುಲ್ಬರ್ಗ. ಆ ಕಲಬುರಗಿನೂ ಸಹ ನನ್ನ ಬದುಕಲ್ಲಿ ವೈದ್ಯೆಯಿಂದ ರಾಜಕಾರಣಿಯಾಗಕ್ಕೆ ದಿಕ್ಕನ್ನು ಬದಲಾಯಿಸುವುದಕ್ಕೆ ಕಾರಣ ಆಗಿದ್ದು ಒಂದು ಕಲಬುರಗಿಯಲ್ಲಿ ನಡೆದಂಥ ಒಂದು ಸಂಗತಿ. ಸೊ ಹಾಗಾಗಿ ನನ್ನ ಇಡೀ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಈ ಮೂರೂ ಕಾರಣ. ಕಲಬುರ್ಗಿನೂ ಅಷ್ಟೇ ಪಾತ್ರ ವಹಿಸಿದೆ. ಯಾಕಂದರೆ ಅಲ್ಲಿಗೆ ಹೋದ ಮೇಲೆ ಬದುಕು, ಜನ, ಸರಳತೆ. ನಾವು ಇಲ್ಲಿ ಒಂದು ಮದುವೆಗೆ ಹೋಗ್ಬೇಕಂದ್ರೆ ಒಂದು ದೊಡ್ಡ ರೇಷ್ಮೆ ಸೀರೆ ಉಡ್ಕೊಂಡು ನಾವು ಇಲ್ಲೆಲ್ಲ ಸ್ಟೇಟಸ್ ಪ್ರಕಾರ ನಾವು ನಡ್ಕೊಂಡು, ಇಲ್ಲಾಂದರೆ ಮಾತಾಡಿಸೋದಿಲ್ಲ, ಒಡವೆ, ಬಂಗಾರ. ಅಲ್ಲಿ ಹಂಗೆ ಏನಿಲ್ಲಪ್ಪ, ನೀನು ಸಿಂಪಲ್ ಸಾದಾ ಸೀರೆ ಉಟ್ಕೊಂಡು ಕತ್ತಿಗೆ ಕರಿಮಣಿ ಹಾಕೋದು ಕಲ್ತಿದ್ದೆ ನಾನು ಗುಲ್ಬರ್ಗಕ್ಕೆ ಹೋದ್ಮೇಲೆ. ಇಲ್ಲೆಲ್ಲ ನಾವು ಹೆಂಗೆ ಅಂತಂದರೆ ಒಂದು ಮಾಂಗಲ್ಯ ಸರ ಅಂತ ಒಂದು ಗೋಲ್ಡ್ ಚೈನ್ ಹಾಕ್ಕೊಳ್ತೀವಿ, ಅಲ್ಲಂಗೇನಿಲ್ಲ, ಎಲ್ಲ ಕರಿಮಣಿ. ಆ ಕರಿಮಣಿ ಕಲ್ತಿದ್ದೆ ನಾನು ಕಲಬುರ್ಗಿಗೆ ಹೋದ್ಮೇಲೆ. ಆಮೇಲೆ ನೀನು ಸಿಂಪಲ್ ಆಗಿ ಹೋಗು, ನಿನಗೆ ಗೌರವ ನಿನ್ನ ವ್ಯಕ್ತಿ ಮೇಲೆ ಕೊಡ್ತಾರೆ ಹೊರ್ತು ನೀನು ಹಾಕೊಂಬಂದಿರೋ ಅಂದರೆ ಸರಳತೆಯ ಬದುಕನ್ನು ಮತ್ತು ಕಷ್ಟದ ಬದುಕನ್ನು. ನಾನು ಯಾಕಂದರೆ ನಮ್ಮ ತಂದೆ ನಾನು ಹುಟ್ಟ ಅಷ್ಟರಲ್ಲೇ ನಮ್ಮೂರಿಗೆ ದೊಡ್ಡ ಶ್ರೀಮಂತರು. ಓಕೆ, ನಾನು ಕಲಬುರ್ಗಿಗೆ ಹೋದಾಗ ನಾನು ಒಂದು ಸ್ಕೂಲ್ ಟೀಚರ್ ಮಗನ ಮದುವೆ ಮಾಡ್ಕೊಂಡು ಹೋಗಿದ್ದು. ಓಕೆ, ಅಂದರೆ ನಿಮ್ಮ ತಂದೆ ಜಮೀನ್ದಾರರಿದ್ರ ಅಥವಾ? ನಮ್ಮ ತಂದೆ ಸಿವಿಲ್ ಇಂಜಿನಿಯರ್ ಇದ್ದಿದ್ದರಿಂದ ಅವರು ಲ್ಯಾಂಡ್ ಲೇಔಟು, ಮನೆ ಕಟ್ಟೋದು ಇದೆಲ್ಲ. ಸೊ ಹಾಗಾಗಿ ಅವರು ಆಮೇಲೆ ಒಂದು ಸಲ ಮತ್ತು ಇಂಡಿಪೆಂಡೆಂಟ್ ಆಗಿ ಕಾರ್ಪೊರೇಟರ್ ಆಗಿ ಗೆದ್ದಿರೋರು. ಇಂಡಿಪೆಂಡೆಂಟ್ ಅಂದಾಗ ಅವ್ರ ವ್ಯಕ್ತಿತ್ವ ನೀವು ಊಹೆ ಮಾಡ್ಬೋದು. ಇಡೀ ಊರಿಗೆ ಒಂದು ದೊಡ್ಡ ಆಲದ ಮರ ನಮ್ಮ ತಂದೆ. ಅದ್ರ ಕೆಳಗಡೆ ಎಷ್ಟು ಜನನ ಬೆಳೆಸ್ಬಿಟ್ಟಿದ್ದಾರೋ, ಎಷ್ಟು ಜನಕ್ಕೆ ಸಹಾಯ ಮಾಡಿದಾರೋ ಲೆಕ್ಕನೇ ಇಲ್ಲ. ಅದನ್ನೆಲ್ಲ ನಾವು ನಮ್ಮ ತಂದೆ ನಮ್ಗೆ ಕರೆದು ಪಾಠ ಮಾಡಿಲ್ಲ, ಬಟ್ ಅವ್ರ ಬದುಕನ್ನು ನಾವು ನೋಡ್ತಾ ಇರ್ತಿದ್ವಿ. ಅದೆಲ್ಲ ನೋಡಿ, ಯಾವುದೇ ಮಕ್ಕಳಿಗೆ ನೀವು ನೋಡಿ, ಅವ್ರಿಗೆ ನೀವು ಒಡೆದು ಪಾಠ ಕಲಿಸ್ಬೇಕಾಗಿಲ್ಲ. ತಂದೆ ತಾಯಿ ನೋಡಿ ಅರ್ಧ ಎಲ್ಲವನ್ನು ಕಲಿತಿರ್ತವೆ. ನೋಡಿ ಕಲಿಯೋ, ನೋಡಿ ಅಬ್ಸರ್ವ್ ಮಾಡೋದೇ ಜಾಸ್ತಿ ಮಕ್ಕಳು. ಸೊ ಹಾಗಾಗಿ ನಮ್ಮ ತಂದೆ ಗುಣಗಳು ತುಂಬ ಜಾಸ್ತಿ ಇದೆ. ನಿಮಗೊಂದು ಸ್ಟ್ರಾಂಗ್ ಬೇಸ್ಮೆಂಟ್ ಸಿಕ್ಕಿದೆ. ಇಬ್ಬರು ಅಜ್ಜಿಯಂದಿರು, ತಂದೆ, ಅವರ ನಾಯಕತ್ವದ ಗುಣಗಳು ಒಟ್ಟಿಗೆ ನಿಮ್ಮನ್ನು ಬಿಲ್ಡ್ ಮಾಡೋದಕ್ಕೆ ಅದು ಕಾರಣ ಆಯಿತು. ಖಂಡಿತ ಇದು ನನ್ನ ಬಾಲ್ಯ ದಿನಗಳು. ಅದರಲ್ಲಿ ಶಾಲೆನೂ ಸಹ, ಶಾಲೆನೂ ಬಹಳ ದೊಡ್ಡ ಮಟ್ಟಿಗೆ. ನಾನು ಒಂದು ಸಣ್ಣ ಶಾಲೆ ನಮ್ಮೂರಲ್ಲಿ, ಅಂದರೆ ವಿಜಯನಗರದಲ್ಲಿ, ಕರ್ನಾಟಕ ವಿದ್ಯಾವರ್ಧಕ ಅಂತ KVV
ಶಾಲೆ, ಕರ್ನಾಟಕ ಸಾಮಾನ್ಯ ಶಾಲೆ, ಎಲ್ಲ ಮಧ್ಯಮ ವರ್ಗದವರು, ಬಡವ್ರ ಮಕ್ಕಳು ಓದೋ ಅಂಥ ಒಂದು ಶಾಲೆ. ಸೊ ಅಲ್ಲಿ ಆ ಶಾಲೆ ಎಷ್ಟು ದೊಡ್ಡ ಪಾತ್ರ ನಿರ್ವಹಿಸ್ತು ನನ್ನ ಬದುಕಲ್ಲಿ ಅಂತಂದರೆ, ನೋಡಿ ಎಲೆಕ್ಷನ್ಸ್ ಮಾಡ್ತಿದ್ರು ಅವ್ರು ಅವಾಗಲೇ. ಎಲೆಕ್ಷನ್ ಮಾಡ್ತಿದ್ದಾಗ ಅವಾಗಲೂ ನಂಗೆ ಗೊತ್ತಿದ್ದು, ಈ ಓಟ್ ಹಾಕೋದು ಹೆಂಗೆ ಅಂತ ನಂಗೆ 5ನೇ ಕ್ಲಾಸಲ್ಲೇ ಗೊತ್ತು. ನೀವು ಬ್ಯಾಲೆಟ್ ಕೊಡ್ತಾರೆ, ಅದಕ್ಕೆ ಇಂಟು ಹಾಕ್ಬೇಕು, ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಮುಂದೆ ಇಂಟು ಹಾಕ್ಬೇಕು ಅಂತ ನಂಗೆ ಅವತ್ತೇ ಗೊತ್ತಿತ್ತು. ಆಮೇಲೆ ಕೈ ಮೇಲೆ ಇಂಕ್ ಹಾಕೋದು, ಆಮೇಲೆ ಹೋಗ್ಬಿಟ್ಟು ಆ ಬ್ಯಾಲೆಟ್ ಬಾಕ್ಸ್ ಒಳಗೆ ಹಾಕೋದು, ಇದೆಲ್ಲ ನಾವು 5ನೇ ಕ್ಲಾಸಲ್ಲೇ ಮಾಡಿದ್ವಿ. 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಎಲೆಕ್ಷನ್ ನಿಂತಿದ್ದೀನಿ. ಪ್ರತಿ ವರ್ಷನೂ ಫಸ್ಟ್ ಲೀಡರು. ಇನ್ನೊಂದು ಏನಂದರೆ ಸ್ಟ್ರಿಕ್ಟ್ ನಾನು. ಅಂದರೆ ನಾನು ಯಾವಾಗಲೂ ಈ ಲೀಡ್ರ್ಗಳಾದಮೇಲೆ ಇಲ್ಲಿ ಹೆಂಗೆ ಮಿನಿಸ್ಟ್ರಿ ಫಾರ್ಮ್ ಮಾಡ್ತೀರಾ, ಟೂರಿಸಮ್ ಮಿನಿಸ್ಟ್ರಿ, ಸ್ಪೋರ್ಟ್ಸ್ ಮಿನಿಸ್ಟ್ರಿ, ಸೋಷಿಯಲ್ ವೆಲ್ಫೇರು, PWD, ಯಾವ ಥರ ಹಿಂಗಿದೆ ಅವಾಗ ನಮಗೆ ಗೆದ್ದ ಲೀಡರ್ಸ್ನೆಲ್ಲ ಕರೆದು ಮಿನಿಸ್ಟ್ರಿ ಕೊಡೋರು, ಸ್ಪೋರ್ಟ್ನ ಲೀಡರ್ಸ್ ಆ ಥರ. ಅಂದರೆ ಅವತ್ತಿನ ಕಾಲಕ್ಕೆ ನಮ್ಮ ಸ್ಕೂಲು ನಮಗೆ ನಾಯಕತ್ವ ಏನು, ರಾಜಕಾರಣ ಏನು ಎಲ್ಲ ಸ್ಕೂಲಲ್ಲೇ ತೋರಿಸ್ಬಿಟ್ಟಿದ್ರು. ಬರೀ ಬುಕ್ ಓದಿ ಅಂಕಗಳನ್ನ ತಗೊಳ್ಳಿ ಅಂತ ಎಷ್ಟು ನೆನ್ಪಿಟ್ಕೊಂಡಿರ್ತೀರಾ? ನನಗಂತೂ ಪುಸ್ತಕದಲ್ಲಿ ಓದಿರೋದು ಅಷ್ಟು ನೆನಪೇ ಇಲ್ಲಪ್ಪ. ಓದಿದ್ದೀವಿ ಬಟ್ ಅಷ್ಟು ನೆನಪಿಲ್ಲ. ಬಟ್ ಆದರೆ ಕಲ್ತಿರೋದಿದೆಯಲ್ಲ, 5ನೇ ಕ್ಲಾಸ್ ಅಂದರೆ ನಾನು ಎಷ್ಟು ಒಂದು 7-8-9 ವರ್ಷ ಇದು ಮಗಳಿರ್ಬೋದು ಅಷ್ಟೇ. ನಾನು ಅವತ್ತಿಂದ ಇವತ್ತವರೆಗೂ ನನಗೆಲ್ಲ ನೆನಪಿದೆ ಅಂತಂದರೆ ಅದು ಅವ್ರು ಅಂದರೆ ನಮ್ಗೆ ಕಲಿಸಿರೋ ರೀತಿ. ನಾನು ಯಾವಾಗಲೂ ಸ್ಪೋರ್ಟ್ಸ್ ಲೀಡ್ರು, ಕಲ್ಚರಲ್ ಲೀಡ್ರು, ತಪ್ಪಿದ್ರೆ ಟೂರಿಸಮ್ ಲೀಡ್ರು. ಸೊ ಹಾಗಾಗಿ ಅವಾಗೆಲ್ಲ ಟೂರ್ಗೆಲ್ಲ ಮಕ್ಕಳನ್ನ ಕಳಿಸ್ತಾ ಇರಲಿಲ್ಲ, ಶಾಲೆಯಲ್ಲಿ ಕರ್ಕೊಂಡು ಹೋದ್ರೆ ನಮ್ಮಪ್ಪ ಕಳಿಸೋರು. ಸೊ ಹಾಗಾಗಿ ಟೂರ್ಗೆ ಹೋಗ್ತಿದ್ದೆ. ಮತ್ತು ನೀವೇ ಲೀಡ್ರು? ಅದು ಟೂರಿಸಮ್ ಲೀಡ್ರ್ ಅಂದರೆ ನಾನೇ ಅಲ್ಲ. ಸೊ ಹಾಗಾಗಿ ಆಮೇಲೆ ಡಿಸೈಡ್ ಮಾಡೋದು ಅಲ್ಲಿಗೆ ಹೋಗ್ಬೇಕು, ಹೆಂಗೆ ಮಾಡಬೇಕು, ನಮ್ಮನ್ನು ಇನ್ವಾಲ್ವ್ ಮಾಡೋರು ಆ ಥರ ಸ್ಕೂಲಲ್ಲಿ. ಮತ್ತು ಸ್ಪೋರ್ಟ್ಸ್ ಅಂದರೆ ನನಗೆ ಖೋ ಖೋ ಮತ್ತು ಥ್ರೋಬಾಲ್ ತುಂಬ ಇಷ್ಟ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕ್ಯಾಪ್ಟನ್ ಆಗಿ ನಾನು ಆಡಿದ್ದೀನಿ. ನಮ್ಮ ಸ್ಕೂಲಲ್ಲಿ ಹೆಂಗೆ ಅಂತಂದರೆ ಸುತ್ತಮುತ್ತ ಸ್ಕೂಲ್ಗಳನ್ನ ಕರೆದು ಕಾಂಪಿಟೇಷನ್ ಮಾಡೋದು. ಅಂದರೆ ನೋಡಿ, ಬರೀ ನೀವು ಓದೋದ್ರಿಂದ ನಾಯಕರಾಗೋದಿಲ್ಲ, ನೀವು ಎಲ್ಲದರಲ್ಲೂ. ನಾನು ಅದಕ್ಕೆ ಎಲ್ಲ ಮಕ್ಳಿಗೂ ಹೇಳ್ತಿರ್ತೀನಿ, ನೀವು ಹೌದು ನಿಮಗೆ MBBS ಸಿಕ್ಬಿಡ್ತು, ಡಾಕ್ಟ್ರ್ ಓದ್ತಾ ಇದ್ದೀರಾ, BE ಇಂಜಿನಿಯರ್ ಹೋಗ್ತಿದ್ದೀರಾ, ಅಥವಾ ನೀವು ಬೇರೆ ಏನೋ IIT ಮಾಡ್ತಿದ್ದೀರಾ, ಭಾಳ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗೆ ಹೋಗಿ. ಬಟ್ ಆದರೆ ಬರೀ ಓದೋದು ಮಾತ್ರ ನೀವು ಬದುಕಲ್ಲಿ ಇಟ್ಕೋಬಾರ್ದು. ನೀವು ಓವರ್ ಆಲ್ ಒಂದು ಪರ್ಸ್ನಾಲಿಟಿಯಾಗಿ ಬೆಳಿಬೇಕಂದ್ರೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಅದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗುತ್ತೆ. ನಾನೇನು ಫಸ್ಟ್ ರ್ಯಾಂಕ್ ಬಂದಿಲ್ಲ ಯಾವತ್ತೂ. ನಾನು ಫಸ್ಟ್ ಕ್ಲಾಸ್ ಬಂದಿದ್ದೀನಿ. ಅಂದರೆ ನಮ್ಮ ಮನೇಲಿ ಸಹಜವಾಗಿ ನಾವು ಅಂದರೆ ನಮ್ಮಲ್ಲಿ ನಮ್ಮ ತಾಯಿ ಓದಿರಲಿಲ್ಲ, ನಮ್ಮ ಅಪ್ಪ ಒಬ್ಬರೇ ಓದಿದ್ರು. ಅವರು ಬ್ಯುಸಿ, ಅವಾಗೇನು ಅಪ್ಪದಿರೇನು ಕೂತ್ಕೊಂಡೇನು ಪಾಠ ಏನು ಮಾಡ್ತಿರ್ಲಿಲ್ಲ. ದುಡಿಬೇಕು, ಹೋಗ್ಬೇಕು, ಮನೆ ನಡೆಸ್ಬೇಕು. ನಾವೇ ಓದಾಟ ಹಂಗೆ. ಆಮೇಲೆ ನಾವು ಹಿಂದುಳಿದ ವರ್ಗದಿಂದ ಬಂದಿರೋ ಸಮಾಜದಿಂದ ಬಂದಿರೋದ್ರಿಂದ ನಮ್ಮಲ್ಲಿ ಯಾರು ವಿದ್ಯಾವಂತರುಗಳು ಅಂಥವ್ರು ಯಾರೂ ಇರಲಿಲ್ಲ ನಮ್ಮ ಮನೆಗಳಲ್ಲಿ. ಸೊ ನಮಗೆ ನಾವು ಓದಿದ್ದೆ ಆಟ, ಓಡಿದ್ದೆ ಊಟ, ಹಂಗಾಗಿ ಓದ್ತಾ ಇದ್ದೆ ಕೂತ್ಕೊಂಡು, ಫೋಕಸ್ಡ್ ಇದ್ದೆ. ಅಂದರೆ ಬೆಳಗ್ಗೆ ಎದ್ದರೆ ಮುಖ ತೊಳ್ಕೊಂಡು, ವಿಭೂತಿ ಹಚ್ಕೊಂಡು, ಇದು ಫೋಟೋ ಇರೋದು ಗೋಡೆ ಮೇಲೆ, ಸ್ಟ್ಯಾಂಡ್ ಇರೋದು. ಅವಾಗ ದೇವ್ರ ಮನೆಗಳೇನು ಇರ್ತಾ ಇರಲಿಲ್ಲ ಆವತ್ತಿನ ಕಾಲಕ್ಕೆ. ತುಂಬ ಸಿಂಪಲ್ ಆದಂಥ ಬದುಕು, ಜೀವನ. ಬೆಳಗ್ಗೆ ಫಸ್ಟೇನು ಅಲ್ಲುಜ್ಬಿಟ್ಟು ಮುಖ ತೊಳ್ಕೊಂಬಿಟ್ರೆ ಅವಾಗೇನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡೋದಂಥದ್ದು ಏನಿಲ್ಲ. ದೇವ್ರ ಮುಂದೆ ವಿಭೂತಿ ಇದಿಟ್ಟಿರೋರು ವಿಭೂತಿ ಹಾಕ್ಕೊಂಡು ಹೋಗ್ಬಿಟ್ಟು ಪುಸ್ತಕ ಎತ್ಕೊಂಡು ಕುತ್ಕೊಂಡು ಓದೋದು. ಅಂದರೆ 9 ಗಂಟೆವರೆಗೂ ಕುತ್ಕೊಂಡು ಓದಬೇಕು. ಆಮೇಲೆ ಅವಾಗೆಲ್ಲ 10:30 ಶಾಲೆ ಪ್ರಾರಂಭ ಆಗ್ತಿದ್ದಿದ್ದು. ಅವಾಗೇನು ದೂರ ಇರ್ತಿರ್ಲಿಲ್ಲ ಸ್ಕೂಲ್ಗಳು. ಅವಾಗ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬ್ಯಾಗ್ ಹಾಕ್ಕೊಂಡು ನಡ್ಕೊಂಡು ಶಾಲೆಗೆ ಹೋಗೋದು. ಎಷ್ಟು ದೂರ ಆಯಿತು? ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ಶಾಲೆ. ವಾಕು ಅಂದರೆ ಫ್ರೆಂಡ್ಸ್ಗಳ ಜೊತೆ ಮಜಾನೇ ಮಜಾ. ಮಧ್ಯದಲ್ಲಿ ಬೋಟಿ ಮಾರ್ಕೊಂಡು ಹೋಗೋರು, ಆ ಬೋಟಿ ಇಸ್ಕೊಳ್ಳೋದು, ಕೈಗೆ ಹಾಕ್ಕೊಂಡು ಬೋಟಿ ತಿನ್ನೋದು, ಇವೆಲ್ಲ. ಸ್ಕೂಲ್ಗೆ ಹೋದರೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಖುಷಿ. ಯಾಕಂದರೆ ಎಲ್ಲ ಆ್ಯಕ್ಟಿವಿಟೀಸು, ಗಣೇಶ ಹಬ್ಬ ಬಿಡ್ತಿರ್ಲಿಲ್ಲ, ರಿಪಬ್ಲಿಕ್ ಡೇ, ಸ್ವಾತಂತ್ರ್ಯ ದಿನ. ಗಣೇಶ ಹಬ್ಬ ಹೆಂಗೆ ಮಾಡ್ತಿದ್ರಿ? ನಾವು ಗಣೇಶ ತಂದಿಡೋರು ಸ್ಕೂಲಲ್ಲಿ. ಆಮೇಲೆ 3 ದಿನ ಏನು ಖುಷಿ. ಅಂದರೆ ಕ್ಲಾಸ್ ಮಿಸ್ ಆಗ್ತಾ ಇರ್ತಿದ್ವಲ್ಲ ಗಣೇಶ ಇಟ್ಟರೆ. ಗಣೇಶನ ಮುಂದೆ ಹಾಡು ಹೇಳೋದು, ಗಣೇಶನ ಮುಂದೆ ಡ್ಯಾನ್ಸ್ ಮಾಡೋದು. ಡ್ಯಾನ್ಸ್ ಚಿಕ್ಕ ಹುಡುಗಿಯಿಂದ ಡ್ಯಾನ್ಸ್ ಮಾಡೋದು ನಾನು. ನಮ್ಮ ಅಜ್ಜಿ ಯಾವಾಗೆಲ್ಲ ಹಳ್ಳಿ ಡ್ಯಾನ್ಸು ಅವೆಲ್ಲ ಜಾಸ್ತಿ, ಜಾನಪದ. ನಮ್ಮ ಮನೆಗಳಲ್ಲಿ ಅವಾಗ ಮಿಸ್ ಹೇಳೋರು, ನೀನು ರೇಷ್ಮೆ ಸೀರೆ ಚೆಕ್ಸು ತರಬೇಕು ಅಂತ.
ಅವಾಗೇನು ನಮ್ಮ ಹತ್ರ ಅಷ್ಟು ರೇಷ್ಮೆ ಸೀರೆ ತಗೊಳ್ಳೋದಾಗಲಿ ಅವೆಲ್ಲ ಏನು ನಮ್ಮ ತಾಯಿ ನಮ್ಮ ಅಜ್ಜಿಗೆ ಹೇಳೋರು, ಮೊಮ್ಮಗಳಿಗೆ ರೇಷ್ಮೆ ಸೀರೆ. ನಮ್ಮ ಅಜ್ಜಿ ಊರಿಂದ 2 ಬಸ್ ಹಿಡ್ಕೊಂಬರ್ಬೇಕು ಅವಾಗ. ನಾಗನಹಳ್ಳಿಯಿಂದ ಕೊತ್ನೂರಿಗೆ ಬರಬೇಕು, ಕೊತ್ನೂರಿಂದ ಸಿಟಿ ಮಾರ್ಕೆಟಿಗೆ ಬಂದು, ಸಿಟಿ ಮಾರ್ಕೆಟಿಂದ ವಿಜಯನಗರಕ್ಕೆ ಬಂದು, ಅಲ್ಲಿಂದ ಬಸ್ ಸೀರೆ ಎತ್ಕೊಂಡು ಬರೋ ನಮ್ಮ ಅಜ್ಜಿ. ನನ್ಗೆ 5 ನಿಮಿಷ ಸ್ಟೇಜ್ ಮೇಲೆ ಆಡೋದಕ್ಕೆ ಬಂದು ಕುತ್ಕೊಂಡು ನೋಡು. ನಮ್ಮಿಬ್ರು ಅಜ್ಜಿದಿರು, ನಮ್ಮ ಈ ಅಜ್ಜಿ ಆ ಅಜ್ಜಿ ಇಬ್ರು ಕುತ್ಕೊಂಡು ನೋಡೋರು. ಈಗಲೂ ಆ ಫೋಟೋ ಎಲ್ಲ ಇದೆ, ಆ ಸೀರೆ, ನಮ್ಮ ಅಜ್ಜಿ ಸೀರೆ ಉಡ್ಸಿರೋದೆಲ್ಲ ಭಾಳ ನೆನಪುಗಳು. ಅಂದರೆ ಸ್ಕೂಲು ನನ್ನನ್ನು ಆ ಥರ ಶೇಪ್ ಮಾಡ್ತಾ ಬಂತು. ಅಂದರೆ ಎಲ್ಲದಕ್ಕೂ ಅವಕಾಶ. ಮತ್ತು ಹಾಡು ಹೇಳ್ತಿದ್ದೆ, ಸ್ವಾಗತ ಗೀತೆ ಆಡ್ತಿದ್ದೆ, ಸ್ಪೀಚ್ ಮಾಡ್ತಿದ್ದೆ. ರನ್ನಿಂಗ್ ರೇಸಲ್ಲಿ ಒಂದಿನೂ ಫಸ್ಟ್ ಪ್ರೈಸ್ ಬಂದಿಲ್ಲ, ಬಟ್ ಪಾರ್ಟಿಸಿಪೇಟ್ ಅಂತೂ ಮಾಡ್ತಾ ಇದ್ದೆ. ಅಂದರೆ ನೋಡಿ, ಇವತ್ತು ಮಕ್ಕಳಿಗೆ ಸೋಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ನಮ್ಗೆ ಅವತ್ತು ಸೋಲೇ ಜೀವನವನ್ನು ನಿಮಗೆ ನಿನ್ನನ್ನು ಗಟ್ಟಿಯಾಗೆ ಮಾಡುತ್ತೆ ಅನ್ನೋದು ಸೋಲು ಅಂತ ನಮ್ಗೆ ಅವತ್ತೇ ಹೇಳ್ಕೊಟ್ಬಿಟ್ಟಿದ್ರು. ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೆಲ್ಲ ಕಾಂಪಿಟೇಷನ್ ಮಾಡಿ ಯಾವತ್ತೂ ಗೆದ್ದೇ ಇಲ್ಲ, ಬಟ್ ಪಾರ್ಟಿಸಿಪೇಷನ್ನು, ಕ್ಯಾಪ್ಟನ್ ನಾನು ಬೇರೆ ಅದರಲ್ಲಿ. ಹಂಗೆ ಒಂದಿನೂ ಸ್ಟೇಜ್ ಮೇಲೆ ಹೋಗಿ ಒಂದು ಮೆಡಲ್ ತೊಗೊಂಡಿಲ್ಲ ನಾನು. ತಗೊಳ್ಳೋರ್ನೆಲ್ಲ ನೋಡ್ತಾ ಇರ್ತಿದ್ದೆ, ಅಯ್ಯೋ ನಂಗೆ ಒಂದು ಪ್ರೈಸ್ ಬಂದಿಲ್ಲ ಆ ಥರ. ಅಂದರೆ ಇವತ್ತು ಹಾಗಲ್ಲ, ಇವತ್ತೆಲ್ಲ ಕಾಂಪಿಟೇಷನ್ನು, ಅದು ಬರಬಾರ್ದು. ಆಮೇಲೆ ಮಕ್ಕಳು ಸೋತಾಗ, ಆಡದೇ ಇದ್ದಾಗ, ಮತ್ತು ಅವರನ್ನು ನಮ್ಮ ಅಪ್ಪ ಅಮ್ಮ ಯಾವತ್ತೂ ನಿನ್ಗಿದು ಬರಲ್ಲ, ನೀನು ಕಡಿಮೆ ಮಾರ್ಕ್ಸ್ ತೊಗೊಂಡೆ, ನೀನು ಫೇಲ್ ಆದೆ, ನೀನು ಯಾಕೆ ಆಡಲಿಲ್ಲ, ನೀನು ಕರ್ಕೊಂಡೋಗ್ಲಿಲ್ಲ, ಒಂದು ದಿನಾನೂ ನಮ್ಮ ತಂದೆ ತಾಯಿ ಅಮ್ಮ ಇಂಥದ್ದು ಹೇಳೋ ಮಿಸ್ ಬರ್ಕೊಟ್ಟವ್ರೆ ಅಂದರೆ ನಮ್ಮ ಅಮ್ಮಂಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಅತ್ತೆದಿರು ಮಕ್ಕಳಿದ್ರು ನಮ್ಮ ಮನೇಲಿ, ಅವ್ರ ಜೊತೆ ಮಾಡಿ ನನಗೆ ವಿಜಯನಗರ ಕಳಿಸೋರು. ಅಲ್ಲಿ 2 ಬಳೆ ಶಾಪ್ ಇತ್ತು ಅವಾಗ, ಹಂಸ ಬ್ಯಾಂಗಲ್ ಸ್ಟೋರ್ ಈಗಲೂ ಇದೆ, ಈಗ ದೊಡ್ಡದು ಮಾಡವ್ರೆ. ಅಲ್ಲೋಗಿ ಸರ, ಬಳೆ, ಓಲೆ, ಅಂದರೆ ಡ್ಯಾನ್ಸ್ ಮಾಡೋಕ್ಕೆಲ್ಲ ಬೇಕಲ್ಲ. ನಮ್ಮ ಅತ್ತೆ ಮಗಳೇ ವಿಜಯ ಅಂತ, ಈಗ ಮದುವೆ ಆಗಿದೆ, ಅವ್ರು ನಮ್ಮಲ್ಲಿ ದೊಡ್ಡಕ್ಕ ಅವಳು, ಬಂದು ನನಗೆಲ್ಲ ರೆಡಿ ಮಾಡೋಳು. ಆಮೇಲೆ ನಾನು ಸ್ಟೇಜ್ ಮೇಲೆ ಹೋಗಿ ಎಲ್ಲರೂ ಅವ್ರ ತಾಯಿಂದಿರು ಬರೋರು, ಇಲ್ಲಿ ನಮ್ಮ ಅತ್ತೆ ಮಗಳು ಬರೋರು. ನಮ್ಮ ತಾಯಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಮನೆ ತುಂಬ ಜನ, ಸ್ವಲ್ಪ ಹಳ್ಳಿ ಥರ ವಾತಾವರಣ, ಮನೆ ತುಂಬ ಜನ, ಅವ್ರಿಗೆಲ್ಲ ನಿಭಾಯಿಸೋದು ಅದೆಲ್ಲ ನಮ್ಮ ತಾಯಿ ಕರ್ತವ್ಯ ಇರ್ತಿತ್ತು. ಸೊ ಹಾಗಾಗಿ ಎಲ್ಲ ಒಟ್ಟು ಕುಟುಂಬದಲ್ಲಿ ಬಂದಿದ್ದರಿಂದ ಸಂಬಂಧಗಳ ಬೆಲೆ ಇವೆಲ್ಲ, ಅದೇ ನಾನು ಹೇಳಿದ್ನಲ್ಲ, ನನ್ನ ಬಾಲ್ಯ ಜೀವನ, ನಾನು ಬಂದಿದ್ದು, ಇದೆಲ್ಲ ನನ್ನ ಬದುಕನ್ನು ರೂಪಿಸಿದೆ. ಒಂದು ಬ್ಲೆಸ್ಡ್ ಬಾಲ್ಯ. ಅಯ್ಯೋ ತುಂಬ ತುಂಬ ಖುಷಿ. ಅಯ್ಯೋ ತುಂಬ. ಊರಿಗೆ ನಮ್ಮ ತಂದೆ ದೊಡ್ಡ ಮನುಷ್ಯ, ಅಂದರೆ ವಿದ್ಯಾವಂತ, ಎಲ್ಲರೂ ಬರೋರು ಊರವರೆಲ್ಲ. ಕೃಷ್ಣ ನೋಡೋ ಅದೇನೋ ಪತ್ರ ಬಂದೈತೆ, ನಮ್ಮಪ್ಪ ಓದಬೇಕು. ನಮ್ಮ ತಂದೆ ನಿಜ ಹೇಳ್ತೀನಿ, ಇನ್ನು ಈ ಪೊಲೀಸು ಇವೆಲ್ಲ ಬರೋದಕ್ಕೆಲ್ಲ ಅಷ್ಟಿರಲಿಲ್ಲ ನಮ್ಮೂರಲ್ಲಿ. ನಮ್ಮಪ್ಪನೇ ನ್ಯಾಯ ಮಾಡ್ತಾ ಇದ್ದಿದ್ದು, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರಲಿಲ್ಲ ಯಾರೂ. ನಮ್ಮ ಮನೆ ಮುಂದೆನೇ ನ್ಯಾಯ ಮಾಡೋರು. ಎಷ್ಟೋ ಜನ ಬಂದು, ಈಗ ಮದುವೆ ಆದಮೇಲೆ, ಗಂಡ ಸತ್ತೋದ್ಮೇಲೆ ಇದೆಲ್ಲ ಬಂದು, ಕೃಷ್ಣ ನೋಡೋ ಮಕ್ಕಳು ನಿಮ್ಮ ಅಣ್ಣ ಸತ್ತೋದ್ಮೇಲೆ ನನ್ನ ಹಿಂಗೆ ಆಚೆ ಹಾಕ್ಬಿಟ್ಟವ್ರೆ, ಹಿಂಗೆಲ್ಲ ಮಾಡಿ ನಮ್ಮ ತಂದೆನೇ ನ್ಯಾಯ ತೀರ್ಮಾನ, ಎಲ್ಲ ಮಕ್ಕಳನ್ನ ಕರೆದು ಅಮ್ಮಂಗೆ ಏನು ಕೊಡಬೇಕು, ತಾಯಿಗೆ ಎಲ್ಲವನ್ನೂ ಮಾಡ್ತಾಯಿದ್ರು. ನಾವು ಮಕ್ಕಳು ಸುಮ್ಮನೆ ನೋಡ್ತಿದ್ವಿ, ಬಟ್ ಒಂದಿನ ನಾನು ಆ ಸ್ಥಾನಕ್ಕೆ ಬರ್ತೀನಿ ಅಂತ ಊಹೆನೂ ಮಾಡಿರಲಿಲ್ಲ. ಇವತ್ತು ಅವರಿಲ್ಲ, 20 ವರ್ಷ ಆಯಿತು ನಮ್ಮ ತಂದೆ ಇಲ್ಲ, ಬಟ್ ಅವ್ರು ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ ನನಗೆ. ಯಾಕಂದರೆ ಅಂಥ ಹಳ್ಳಿ ವಾತಾವರಣದಲ್ಲಿ ಋತುಮತಿ ಆದಮೇಲೆ, ಮೈ ನೆರೆದ ಮೇಲೆ, 1-2-3 ವರ್ಷಕ್ಕೆ ಗಂಡು ನೋಡಿ ಮದುವೆ ಮಾಡುವಂಥ ಊರುಗಳಲ್ಲಿ ನಾವು ಹುಟ್ಟಿದ್ದು. ಅಂಥದ್ರಲ್ಲಿ ಆ ಇಡೀ ಊರಲ್ಲಿ ನಮ್ಮ ತಂದೆ ನನ್ನನ್ನು ವಿದ್ಯಾವಂತೆಯನ್ನಾಗಿ ಮಾಡಿದ್ದು. ನಮ್ಮ ತಾಯಿಗೆ ಹೇಳೋರು, ನನ್ನ ಮಗಳು ಓದಬೇಕು, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದವಳು, ಅವಳು ಎಲ್ಲಿವರೆಗೂ ಓದ್ತೀನಿ ಅಂತಾಳೆ ಅಲ್ಲಿವರೆಗೂ ಓದಿಸ್ತೀನಿ ಅಂತ ಹೇಳಿ. ನಿಜವಾಗ್ಲೂ ನಾನು ಯಾವತ್ತೂ ಅಪ್ಪ ನಾನು ಮದುವೆ ಆಗ್ತೀನಿ ಅಂದೆ, ಅಲ್ಲಿವರೆಗೂ ಅವ್ರು ನನ್ನ ಮದುವೆ ವಿಷಯ ಎತ್ತಲಿಲ್ಲ. ಅವಳು ಓದಬೇಕು ಅಂತಂದರು. ಆಮೇಲೆ ನಮ್ಮ ತಂದೆ ಏನಂದರೆ, ನಮ್ಮ ತಾಯಿ ಹೇಳೋರು, ಒಳ್ಳೆ ವರ ಬಂದೈತೆ, ಕೊಡ್ಬೋದು, ಏನು ಓದಿಸಿ ಏನಾಗ್ತೈತೆ, ಬೇಕಾದಂಗೈತೆ ಅವ್ರ ಮನೇಲಿ ಅಂತೇಳೋ. ನಮ್ಮಪ್ಪ ಹೇಳೋರು, ಬೇಕಾದಂಗಿದ್ರೆ ಏನು ಬರ್ಕೊಟ್ಬಿಡ್ತಾರ ನನ್ನ ಮಗಳ ಹೆಸರಿಗೆ, ನನ್ನ ಮಗಳು ಯಾರ ಹತ್ರ ಕೈ ಚಾಚಿ ದುಡ್ಡು ಬೇಡಬಾರ್ದು ಅಂತ. ನನ್ನ ಹಾರೋ ರೆಕ್ಕೆಗೆ ಹಗ್ಗ ಕಟ್ಟಲಿಲ್ಲ, ಹಾರಕ್ಕೆ ಬಿಟ್ರು. ಅದಕ್ಕೆ ನೋಡಿ ಇವತ್ತು ಸುವರ್ಣ ನ್ಯೂಸ್, ನಾವೆಲ್ಲ ಮಕ್ಕಳಲ್ಲಿ ಟಿ ವಿ ನೋಡ್ತಾ ಇದ್ವಿ, ಟಿ ವಿಯಲ್ಲಿ ಬರಬೇಕು ಅನ್ನೋದೇ ಒಂದು ಕನಸಲ್ವಾ. ನಾವು ಮಕ್ಕಳು, ನಾವು ಇವತ್ತು ಟಿ ವಿಯಲ್ಲಿ ಬಂದಿದ್ದೀನಿ ಅಂತ ಅಂದರೆ ನಮ್ಮ ತಂದೆ ಇರಬೇಕಿತ್ತೇನೋ ನನ್ನ ನೋಡೋಕ್ಕೆ. ಇದ್ದಿದ್ರೆ ಏನಂದಿರೋರು ಗೊತ್ತಿಲ್ಲ, ಬಟ್ ಹೆಮ್ಮೆ ಅನ್ನಿಸ್ತಿತ್ತು ಅವರಿಗೆ. ಯಾಕಂದರೆ ಆ ಹಳ್ಳಿಯಲ್ಲಿ, ಅದು ಇಡೀ ಫ್ಯಾಮಿಲಿಯಲ್ಲಿ, ಇಡೀ ಅವರ ಬದುಕಲ್ಲಿ ಯಾರೂ ನನ್ನ ಹಾಗೆ ಅವ್ರು ನೋಡಲೇ ಇಲ್ಲ. ಸೊ ಹಾಗಾಗಿ
ನಮ್ಮ ತಂದೆ ಇವತ್ತು ನೋಡಬೇಕಿತ್ತೇನೋ ಅಂತ ಅನ್ಸುತ್ತೆ. ಯು ಮಿಸ್ ಹಿಮ್ ಅ ಲಾಟ್. ತುಂಬ, ಯಾಕಂದರೆ ಅವರು ನನ್ನ ಅಷ್ಟು ನನಗೆ, ಯಾಕಂದರೆ ಎಲ್ಲರೂ ನನ್ನ ಗೆಳತಿಯರು ಎಲ್ಲರೂ ಮದುವೆ ಆಗಿಬಿಟ್ಟಿದ್ದಾರೆ ನಮ್ಮ ಊರಲ್ಲಿ. ನಾನು ಹೇಳ್ತೀನಲ್ಲ, ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು ಆ ಊರಿಗೆ. ಸೊ ನಮ್ಮ ತಂದೆ ಕೊಟ್ಟಂಥ ಆ ಒಂದು ಸ್ವತಂತ್ರ, ಎಲ್ಲವೂ ನೀನು ಆಟ ಆಡ್ತೀಯಾ ಆಡು, ಟೂರ್ಗೆ ಹೋಗ್ತೀಯಾ ಹೋಗು, ಲೀಡ್ರ್ ನಿಂತ್ಕತ್ತೀಯ, ಕಾಸು ಕೊಡಬೇಕು ನಾವು ಬ್ಯಾಲೆಟ್ ನಾಮಿನೇಷನ್ ಹಾಕೋಕ್ಕೆ, ಇಂಥದಕ್ಕಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಅಂದರೆ ಅಂಥ ತಂದೆ ಎಲ್ಲ ಮಕ್ಳಿಗೂ ಸಿಗಲಿ ಅಂತ ಹಾರೈಸ್ತೀನಿ ನಾನು. ತಂದೆ ಹೇಳಿದ ದಿ ಬೆಸ್ಟ್ ಮಾತೇನು ನಿಮಗೆ? ಹಂಗೆಲ್ಲ ಏನು ಇರ್ತಿರ್ಲಿಲ್ಲ ಭಾವನಾ, ದಿ ಬೆಸ್ಟ್ ಅದು ಇದು ಏನು ಇರ್ತಿರ್ಲಿಲ್ಲ. ಇಲ್ಲ ಆ ಥರ ನಾವು ಅವಾಗ ಫ್ರೆಂಡ್ ಥರ ಇಲ್ಲ, ಸ್ಟ್ರಿಕ್ಟ್. ಅವಾಗ ಅಪ್ಪ ಬಂದ್ರು ಅಂದ್ರೆ ಅಲ್ಲಿ ಬಂತು, ಕಾರ್ ಬಂತು ಅಂದ್ರೆ ನಮ್ಮ ಇಡೀ ಊರಿಗೆ ನಮ್ದೇ ಫಸ್ಟ್ ಕಾರು, ಫಸ್ಟ್ ಸ್ಕೂಟ್ರು, ಅಂಬಾಸಿಡ್ರು. ಕಾರ್ ಸೌಂಡ್ ಬರ್ತಾ ಇದೆ ಅಂದ್ರೆ ಎಲ್ಲ ದಡ ಅಂತ ಹೊಡೆದು ಟಿ ವಿ ಆಫ್ ಮಾಡೋದು, ಭಯ. ಆದರೆ ನಮ್ಮ ತಂದೆ ಯಾವತ್ತು ಒಂದು ಏಟು ಹೊಡೆದವರಲ್ಲ, ಒಂದು ಮಾತು ಬೈದವರಲ್ಲ ನನ್ನ. ಅಂದರೆ ಅವ್ರಿಗೆ ಹೆಮ್ಮೆ. 3 ಗಂಡಿಂದೆ ಒಂದು ಹೆಣ್ಣು ನಾನು. 3 ಗಂಡು ಮಕ್ಕಳಾದ್ಮೇಲೆ ಹೆಣ್ಮಕ್ಳು ಅಂದರೆ ನಾನು ಹುಟ್ಟಿದಾಗ ತುಂಬ ಖುಷಿ. ಹೋಗ್ಬಿಟ್ಟು ಎಲ್ಲರಿಗೂ ನನಗೆ ಟೊಮೊಟೊ ಹಣ್ಣು ಥರ ಇದ್ದಾಳೆ ನನ್ನ ಮಗಳು ಅಂತ ಹೇಳ್ಕೊಂಡು. ಮತ್ತು ಯಾರೋ ಒಬ್ಬರು ಜ್ಯೋತಿಷ್ಯ ಹೇಳೋರು, ನಮ್ಮ ತಾಯಿಗೆ 3 ಗಂಡಿಂದೆ ಒಂದು ಹೆಣ್ಣು ಹುಟ್ಟಬಾರ್ದು, ಅದು ಮನೆ ಮೇಲೆ ಕಳಸ ಬಿದ್ದಂಗೆ, ನಿಮ್ಗೆ ನಿಮ್ಮ ಮನೆಯವ್ರಿಗೂ ಅಥವಾ ನಿನ್ನ ಗಂಡನಿಗೆ ಏನಾದರೂ ಆಗತ್ತೆ, ಈ ಥರ ಎಲ್ಲ ಹೇಳ್ಬಿಟ್ಟಿದ್ರಂತೆ. ನಮ್ಮ ತಂದೆ ಬಂದ್ರಂತೆ, ನಮ್ಮಮ್ಮ ಅಳ್ತಾ ಇದ್ರಂತೆ ತೊಡೆ ಮೇಲೆ ಹಾಕ್ಕೊಂಡು, ಮಗ ಹೋದ್ರು ಹೋಯ್ತು, ನೀನು ಎಲ್ಲ ಇರ್ಬೇಕು ನಮ್ಮಲ್ಲಿ ಏನು. ಅವಾಗ ಚೆನ್ನಾಗಿ ಅವ್ನು ನೆಕ್ಸ್ಟ್ ದಾರಿಗೆ ಬರಲಿಲ್ವಂತೆ, ಅವ್ನು ಜ್ಯೋತಿಷಿ ಹೇಳೋನು ನಮ್ಮ ತಂದೆ. ಆ ಥರ ಅಂದರೆ 3 ಗಂಡಿಂದ ಹೆಣ್ಣು ನಾನು. ಆ ಜ್ಯೋತಿಷಿ ಎಲ್ಲ ಅಂದರೆ ಕೆಲವೊಂದೆಲ್ಲ ಏನೋ ಹೇಳ್ತಾರೆ. ಅವಾಗ ಏನಂದ್ರೆ 3 ಹೆಣ್ಣಿಂದ 1 ಗಂಡು ಅಂದ್ರೆ ಮನೆಗೆ ಉದ್ಧಾರ ಮಾಡೋನು ಅಂತ ಅರ್ಥ ಆಯ್ತಾ? ಒಂದ್ಸಲ ಯೋಚನೆ ಮಾಡು. ಅಂದ್ರೆ 3 ಹೆಣ್ಣಾದ್ರೆ ಎಲ್ರು ಕೊಟ್ಟ ಮನೆಗೆ ಹೋಗ್ಬಿಡ್ತಾರಲ್ಲ, ಮನೆ ಶಾಕವ್ರು ಯಾರು? ಅವಾಗ ಏನಂದ್ರೆ ಒಂದು ಕಳಸ ಪ್ರಾಯ. ಈಗ 3 ಗಂಡಿಂದ ಹೆಣ್ಣು ಹುಟ್ಟು ಅಂತಂದ್ರೆ ಅದು ನಂಗೆ ಗೊತ್ತಾಗ್ಲಿಲ್ಲ ಯಾಕೆ ನೆಗೆಟಿವ್ ಅಂತ. ಆ ಥರನೂ ಎಲ್ಲ ನಮ್ಮ ತಂದೆ ಹೋಗಿ. ಇವತ್ತು ನೀವು ಮಹಿಳಾ ಆಯೋಗದ ಅಧ್ಯಕ್ಷಿಯಾಗಿ ಒಂದೊಂದು ಕೇಸ್ಗಳ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇರುವಾಗ ಏನಾದರೂ ಅಪ್ಪ ಇದ್ದಿದ್ದಿದ್ರೆ? ನಾನು ಹೇಳ್ತೀನಲ್ಲ, ನಾನು ಇವಾಗಂತೂ ತುಂಬಾ ನೆನಪು ಮಾಡ್ಕೋತೀನಿ. ಆವಾಗ ಓದ್ತಾ ಇದೆ ಅಷ್ಟು ನೆನಪು ಬರ್ತೀವಿ. ಬಟ್ ಇವಾಗ ಅವರು ಕೊಟ್ಟಂಥ ಶಕ್ತಿ ಏನಿದೆ ಅಲ್ಲ ನನಗೆ, ಪ್ರತಿದಿನ ಆ ಶಕ್ತಿನೇ ಮುಖ್ಯವಾಗಿ ನನ್ನಲ್ಲಿ ಈ ಹೋರಾಟದ ಮನೋಭಾವಕ್ಕೆ ಅವರೇ ಕಾರಣ. ಸೊ ಹಾಗಾಗಿ ನನಗೆ ಪ್ರತಿದಿನ ನೆನಪಿಗೆ ಬರ್ತಾರವರು. ನಮ್ಮ ತಂದೆ ನಾನು ಹುಟ್ಟಿದಾಗಲೂ ಅಷ್ಟೇ 3 ಗಂಡಿಂದೆ ಒಂದು ಹೆಣ್ಣು ಹುಟ್ಬಿಟ್ಟೈತೆ, ಹೆಸರೇನು ಇಕ್ಕಬೇಕು ಅದೆಲ್ಲ ಏನೇನೋ ಅವರು ಇವ್ರ ಹತ್ರ ಹೋಗಿ ಕೇಳಿದ್ರಂತೆ. ಏನು ಹೇಳ್ತಾರೆ, ಶಾಸ್ತ್ರ ಇದು ಎಲ್ಲ ಹೇಳ್ತಾರಲ್ಲ. ಅವಾಗ ಅವ್ರು ಹೇಳಿದ್ರಂತೆ, ಇಲ್ಲ ನಿಮ್ಮ ಮಗಳು ಏನೋ ನವರಾತ್ರಿಯ ಶುಕ್ರವಾರ ಸಾಯಂಕಾಲ 5:15 ಹುಟ್ಟಿರೋದ್ರಿಂದ ಲಕ್ಷ್ಮಿ ಅಂತ ಹೆಸರಿಟ್ಟು, ನಾಗ ಅಂತ ವೃಶ್ಚಿಕ ರಾಶಿ ಅದೆಲ್ಲ ಇಟ್ಟು, ಅದನ್ನು ನಮ್ಮ ತಂದೆ ಹೆಸರು ನಂದೊಬ್ಬಳದೇ ಅನ್ಸುತ್ತೆ ಅವ್ರ ಜಾತಕ ಕೇಳಿಟ್ಟಿದ್ದು. ಅಂದರೆ ಕೇಳ್ಬಿಡಿ ಎಲ್ಲ ಹಿಂಗೆಲ್ಲ ಹೇಳ್ಬಿಟ್ಟಿದ್ರಲ್ಲ, ಇಲ್ಲಿದ್ರೆ ಎಲ್ರಿಗೂ ನಮ್ಮ ಅಪ್ಪ ಹೆಂಗೆ ಬೇಕೋ ಹಂಗೆ ಹೆಸರಿಟ್ಟವ್ರೆ ಆ ಥರ. ಸೊ ನಾಗಲಕ್ಷ್ಮಿ, ನಾನು ಎಷ್ಟೋ ಸಲ ನೀನು ಏನು ನನ್ನ ಹೆಸರು ನಾಗಲಕ್ಷ್ಮಿ ಅಂತಿಟ್ಟೆ, ನೀವು ಬೇರೆ ಏನಾದ್ರು ಹೆಸರು ಇಡ್ಬೇಕು ತಾನೆ ನನಗೆ. ನನ್ನ ದಾರಿಲೆಲ್ಲ ಹೋಗ್ತಾ ಇದ್ರೆ ನಾಗರಾವ್ ಶಬ್ದ ಮಾಡೋದು ಹಂಗೆಲ್ಲ ಅಣಗ್ಸೋರಪ್ಪ. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಇದೆಲ್ಲನೂ ಒಂಥರ ಬಂದು ಹತ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಇವತ್ತು ಅನಿಸುತ್ತೆ ಆ ಹೆಸರಿಗೆ ಎಷ್ಟು ಶಕ್ತಿ ಇದೆ. ನಾಗಲಕ್ಷ್ಮಿ, ನಾಗರಹಾವಿಗೆ ನಮ್ಮ ನೋಡಿ ನಾಗರ ಪಂಚಮಿ ಮಾಡ್ತೀವಿ. ಯಾಕೆ ಅಂದರೆ ನಾಗರಹಾವು ರೈತನ ಒಂದು ಫ್ರೆಂಡು, ಸ್ನೇಹ. ಇವತ್ತು ನಾಗರಹಾವುಗಳಿಲ್ಲ ಅಂತಂದರೆ ಬರೀ ಇಲಿ ಹೆಗ್ಣಗಳೇ ಜಾಸ್ತಿಯಾಗಿ ಏನೂ ಉಳಿತಾನೆ ಇರಲಿಲ್ಲ. ಅಂದರೆ ಮತ್ತು ನಾಗರಹಾವೊಂದು ಎಚ್ಚರಿಕೆ, ಯಾವಾಗಲೂ ಅಲರ್ಟ್ನೆಸ್. ಲಕ್ಷ್ಮಿ ಸಮೃದ್ಧಿಯ ಸಂಕೇತ. ಇದಕ್ಕಿಂತ ಒಳ್ಳೆಯ ಹೆಸರು ಬೇಕಾ? ಸೊ ಈಗ ಅನಿಸುತ್ತೆ ಕರೆಕ್ಟಾಗಿ ಯೋಚನೆ ಮಾಡಿ ಇಟ್ಟಿದ್ದಾರೆ ಅಂತ. ಅಲ್ಲ, ಇವಾಗ ನೀವು ಮಾತನಾಡ್ತಾ ಇರೋವಾಗಲೇ ನನಗೆ ಅರ್ಥ ಆಗಿದ್ದು, ನೀವು ಸ್ವಲ್ಪ ಗಟ್ಟಿ ಹೆಣ್ಣುಮಗಳಾಗಿದ್ರಿ ಆಗ್ಲೇ ಸ್ಕೂಲು ಕಾಲೇಜ್ನಲ್ಲಿ ಅಂತ. ನಿಮಗೂ ರೇಗಿಸ್ತಿದ್ರಾ? ಏನು ರೇಗಿಸೋರು ಎಲ್ಲ ರೇಗಿಸ್ತಾರೆ. ಅಂದರೆ ಈಗ ನಡ್ಕೊಂಡು ಹೋಗ್ತಾ ಇದ್ದೆ, ನಾನು ಕಾಲೇಜು ಸಿದ್ಧಾರ್ಥದಲ್ಲಿ ಓದಿದ್ದು, ಸಿದ್ಧಾರ್ಥ ಡೆಂಟಲ್ ಕಾಲೇಜ್ ತುಮಕೂರಲ್ಲಿ. ನಾನು ಡೆಂಟಿಸ್ಟ್ರಿ ಓದಿದ್ದು. ಹಿಂಗೆ ಕೂತ್ಕೊಂಡಿದ್ರೆ ಹುಡುಗರು ನಾನು ಹೋಗ್ತಾ ಇದ್ರೆ ಬುಸ್ ಬುಸ್ ಅಂತೆಲ್ಲ ಸೌಂಡ್ ಮಾಡೋರು. ಅವಾಗ ಅಳು ಬಂದ್ಬಿಡೋದು, ಹೋಗ್ಬಿಡು ನಿಮ್ಮ ಬೇರೆ ಹೆಸರು ಇಡಬೇಕಿತ್ತು ನೀನು ಅಂತ ಹೇಳ್ತಾ ಇರ್ತಿದ್ದೆ. ಸೊ ಇವಾಗ ಅವೆಲ್ಲ ತಲೆನೇ ಕೆಡ್ಸ್ಕ
ಅಂದರೆ ಅವೆಲ್ಲ ನ್ಯಾಚುರಲ್, ದಟ್ಸ್ ಹೌ ಇಟ್ ಇಸ್. ಸೊ ಇವತ್ತು ನೋಡಿ ಒಂದು ಹೆಣ್ಮಗಳು ಬಂದಿದ್ಲು ನಮ್ಮ ಮನೆಗೆ, ಅವನು ಮದುವೆ ಆಗಿರೋನು ಗಂಡಸೇ ಅಲ್ಲ. ಸೊ ಅವಳಿಗೆ ಟಾರ್ಚರ್ ಕೊಡೋದು ಅಂದರೆ ರಾತ್ರಿ ಅವಳು ಬೆಡ್ರೂಮ್ಗೆ ಹೋದಾಗ ಗಂಡ ಅಂದಮೇಲೆ ವೈವಾಹಿಕ ಜೀವನವನ್ನು ಎಕ್ಸ್ಪೆಕ್ಟ್ ಮಾಡ್ತಾಳಲ್ಲ. ಸೊ ಅವಳಿಗೆ ನಿನಗೆ ತಲೆ ಸರಿ ಇಲ್ಲ, ಅವ್ರ ಅಮ್ಮಂಗೆ ಹೇಳೋದು, ಮಾತ್ರೆಗಳನ್ನ ಕೊಡಿಸೋದು, ಈ ಸೈಕಾಲಜಿಸ್ಟ್ಗಳ ಹತ್ರ ಹೋಗಿ ಇವಳಿಗೆ ತಲೆ ಸರಿ ಇಲ್ಲ ಕೌನ್ಸಿಲಿಂಗ್ ಕೊಟ್ಟು ನಿದ್ದೆ ಮಾತ್ರೆಗಳನ್ನು ಹಾಕ್ಸೋದು, ಅದೆಲ್ಲ ಮಾಡಿ. ಸೊ ಫೈನಲಿ ಅವರು ಅಟ್ ದ ಎಂಡ್ ಆಫ್ ದ ಡೇ ಅವಳು ಬಂದು ನಂಗೆ ಹೇಳ್ತಾ ಇದ್ಲು, ಮೇಡಮ್ ನಾನು ಹೊರಗೆ ಬಂದರೆ ಸಮಾಜ ನಾನು ಹೆಂಗೆ ನೋಡುತ್ತೆ ಕಣೆ ನಿನ್ನ ಅಂತ ಕೇಳಿದೆ. ನನ್ನನ್ನು ಕ್ಯಾರೆಕ್ಟರ್ಲೆಸ್ ಅಂದರೆ ಏನು, ಅದ್ರ ಮೇಲೆ ಏನಂತಾರವಾ, ಅದ್ರ ಮೇಲೆ ಏನಾರು ಅನ್ನಕ್ಕಾಗತ್ತಾ, ಅಂದಿದ ತಕ್ಷಣ ನೀನೇನಾರು ಹಾಕ್ತೀಯಾ? ಅಲ್ಲ, ವೈ ದಿಸ್ ಪರ್ಸೆಪ್ಷನ್ ಅಂತ ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವಳು ಬದುಕನ್ನು ಹೆದರ್ಸಕ್ಕೆ ಮುಂಚೆನೇ ಎಷ್ಟು ಭಯ ಬೀಳ್ತಾ ಇದ್ಲು ಅಂತ. ನಾನು ಓಪನ್ ಆಗಿ ಮಾತಾಡ್ತೀನಿ, ಯಾಕೆಂದರೆ ಇದು ಇವತ್ತಿನ ಹೆಣ್ಣು ಮಕ್ಕಳ ಕನ್ಸರ್ನ್ ತುಂಬ ಇದೆ ಈ ಥರ. ಸೊ ಅವಾಗಂದರೆ ಅದಾದಮೇಲೆ ಏನಾರು ಅಂತಾರ, ಒಂದು ಹೆಣ್ಣು ಮಗಳಿಗೆ ಈಸಿಯಾಗಿ ಒಂದೇ ಮಾಡೋದವರು ಅವರ ಚಾರಿತ್ರ್ಯ ವಧೆ. ಯಾಕೆ ಅಂತ ಅಂದ್ರೆ ಅದು ಕೇವಲ ಗಂಡನ ಮನೆ ಒಂದೇ ವಿಷಯಕ್ಕೆ ನಿಲ್ಲೋದಿಲ್ಲ. ಕೆಲಸ ಮಾಡೋ ಜಾಗದಲ್ಲಿ, ಓಡಾಡೋ ಜಾಗದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ತಗ್ಗಿ ಬಗ್ಗಿ ಇರಬೇಕು. ಒಂದು ಚೂರು ಡಾಮಿನೇಟಿಂಗ್ ಇದ್ರೆ, ಒಂದು ಚೂರು ಲೀಡರ್ಶಿಪ್ ಕ್ವಾಲಿಟಿಯನ್ನು ತೋರಿಸಿದ್ರು, ಅಥವಾ ಅವರು ಬೇಕಾದ ರೀತಿಯಲ್ಲಿ ನಡೆದುಕೊಳ್ಳಿಲ್ಲ ಮನೆಯಲ್ಲೋ ಹೊರಗಡೆನೋ ಅಂದರೆ ಈ ಚಾರಿತ್ರ್ಯವಧೆ ಯಾಕಾಗತ್ತೆ? ಏಕದಮ್ ಕ್ಯಾರೆಕ್ಟರ್ಲೆಸ್ಸು, ನೀವು ಹೇಳಿದ ಹಾಗೆ ವೇಶ್ಯೆ ಅಂತಾನೋ ಮತ್ತೊಂದು ಮಗದು ಅಲ್ಲ. ನೀವು ಯಾಕಿನ್ನೂ ಹೊರಗೆ ಬಂದಿಲ್ಲ ನಾವು ಅದರಿಂದ? ನಾವಲ್ಲಪ್ಪ, ಎಲ್ಲ ಗಂಡಸರಲ್ಲ, ಕೆಲವು ಗಂಡಸರ ಮನಸ್ಥಿತಿ ಆಗಿದೆ ಯೋಚನೆ ಮಾಡುವಂಥದ್ದು. ಆಮೇಲೆ ಹೆಣ್ಣು ಮಕ್ಕಳು ಸಹ ಅದಕ್ಕೆ ಹೆದರ್ಕೊಂಡಷ್ಟು, ಅದಕ್ಕೆ ನಾವು ವ್ಯಾಲ್ಯೂ ಕೊಡೋ ಅಷ್ಟು ನಾವು ಕೊಡ್ತಾ ಹೋದರೆ ಅದು ಹೇಳ್ತಾ ಹೋಗ್ತಾರೆ. ಈಗ ನಾನು ರಾಜಕಾರಣದಲ್ಲಿ ನೋಡಿದ್ದೀನಿ, ಇಂಥವೆಲ್ಲ ಎಷ್ಟು ಜನಕ್ಕೆ ಅಂದಿದ್ದಾರೆ. ಇವತ್ತು ಅಂಥವ್ರೆಲ್ಲರೂ ಮಿನಿಸ್ಟ್ರ್ ಆಗಿರೋದು ನೋಡಿದ್ದೀನಿ, CM ಆಗಿರೋದು ನೋಡಿದ್ದೀನಿ, ಈ ಪ್ರೈಮ್ ಮಿನಿಸ್ಟರ್ ಆಗಿರೋದು ನೋಡಿದ್ದೀನಿ. ಯಾರನ್ನು ಬಿಟ್ಟಿದ್ದಾರಪ್ಪ ಚಾರಿತ್ರ್ಯವಧೆ ಬಿಟ್ಟು? ನಾನು ಅದೇ ಹೆಣ್ಮಗಳಿಗೆ ಹೇಳಿದೆ, ನೀನು ಮುಂದೆ ಬರಬೇಕೇನವ, ನೀನೇನಾದರೂ ಸಾಧಿಸ್ಬೇಕೇನವ, ಇವೆಲ್ಲ ತಲೆ ಕೆಡ್ಸ್ಕೊಬೇಡ. ಅಟ್ಮೋಸ್ಟ್ ಅವ ಅನ್ನೋದು ಅದು ಒಂದೇ ತಾನೇ, ಅದ್ರ ಮೇಲೆ ಏನಾರು ಅಂತಾನಾ? ಅದ್ರ ಮೇಲೆ ಅನ್ನಕ್ಕೆ ಏನೂ ಇಲ್ಲ. ಇದರಿಂದ ನೀನು ಯಾವಾಗ ಆಚೆ ಬರ್ತೀಯ ನೋಡು, ಅವತ್ತಿಗೆ ಅವನು ನಿಲ್ಲಿಸ್ತಾನೆ ಹೇಳಕ್ಕೆ. ನೀನು ಬೆಳೀತಾ ಹೋದ್ರೆ ಅಂದವನು ಬಂದು ನಿನ್ನ ಮುಂದೆ ಸಲಾಮ್ ಹೊಡಿತಾನೆ, ಇರಬೇಕು. ಹಾಗಂದ್ರೆ ಎಷ್ಟು ದಿನ ಹಿಂಗೆ ಇರ್ತೀರಾ? ಅಲ್ಲ, ನೀವಿವತ್ತು ಸೋಷಿಯಲ್ ಮೀಡಿಯಾನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ರಮ್ಯಾ ಒಂದು ಬೆಸ್ಟ್ ಎಕ್ಸಾಂಪಲ್. ಇತ್ತೀಚಿನ ದಿನಗಳಲ್ಲಿ ಇಲ್ಲಿವರೆಗೆ ಯಾರೂ ಹಂಗಿದ್ದೊಂದು ಧೈರ್ಯ ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಚಾರಿತ್ರ್ಯ ವಧೆ ಅನ್ನೋದು ಬರೀ ಸೆಲೆಬ್ರಿಟೀಸ್ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಪೊಲೀಸ್ ಸ್ಟೇಷನಿಂದನೂ ಅಷ್ಟೇ ರೆಸ್ಪಾನ್ಸ್ ಸಿಗುತ್ತೆ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ಒಂದು ಹುಡುಗಿಯ ಪ್ರೊಫೈಲ್ ಓಪನ್ ಮಾಡಿ, ತನಗೆ ಇಷ್ಟ ಇಲ್ಲದ್ದು ಆ ಹುಡುಗ ಎರಡೂ ಒಂದೇ. ಆದರೆ ಈ ಚಾರಿತ್ರ್ಯ ವಧೆ, ಕ್ಯಾರೆಕ್ಟರ್ಲೆಸ್ ಅಥವಾ ಕೆಟ್ಟ ಕಮೆಂಟ್ಸು, ರೇಪ್ ಮಾಡ್ತೀವಿ, ಅದು ಇದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಇವತ್ತು ಅದೇ ಇದೆ. ನಿಮ್ಗೆ ಇದೊಂದು ಹೇಳ್ತೀನಿ, ಯಾರೋ ಒಂದು ವಿಡಿಯೋ ಹಾಕ್ತಾರೆ ನನ್ನ ಮೇಲೆ, ನನ್ನೇನೆ ತಗೊಳಮ್ಮ, ಹಾಕಿದ್ಮೇಲೆ ಅಲ್ಲಿ ಒಂದು ಹುಡುಗಿ ಅವರು ಪ್ರವೋಕಿಂಗ್ ಥರ, ನಾನೇನೋ ಇದು ಮಾಡಲಿಲ್ಲ, ಅದು ಮಾಡಲಿಲ್ಲ ನನ್ನ ಬಗ್ಗೆ. ಅದು ಹೆಂಗಿರುತ್ತೆ ಅಂದರೆ, ಕೆಳಗಡೆ ಕಮೆಂಟ್ಸು ಎಷ್ಟು ಕೆಟ್ಟದಾಗ ಹಾಕ್ತಾ ಇರ್ತಾರೆ. ಒಬ್ಬರು ಹಾಕ್ತಾರೆ ಏನಂತ, ಇವಳನ್ನು ರೇಪ್ ಮಾಡಬೇಕು ಅಂತ ಹಾಕ್ತಾರೆ, ಆಯಿತಾ? ಅದ ನಂತರ ನಾನು ಪೊಲೀಸ್ ಕಮಿಷ್ನರ್ಗೆ ಲೆಟರ್ ಬರೆದು ಹೇಳ್ತೀನಿ, ಅವ್ರನ್ನ ಹುಡುಕ್ಬಿಟ್ಟು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಕರ್ಕೊಂಬಂದರೆ ನಿಮ್ಗೆ ಶಾಕಿಂಗ್ ಆಗುತ್ತೆ. ಬೇರೆ ಯಾವುದೋ ಒಂದು ಹೆಸರಲ್ಲಿ, ಅಂದರೆ ಆ ಥರ ಕಮೆಂಟ್ಸ್ ಹಾಕೋರು ಅವರು ಒರಿಜಿನಲ್ ಇದರಲ್ಲಿ ಭಾಳ ಕಡಿಮೆ ಇರುತ್ತೆ. ಬೇರೆ ಹೆಸರಲ್ಲಿ ಆ ಥರ ಹಾಕಿರ್ತಾರೆ. ಹಾಕ್ದವ್ರು ಯಾರು ಗೊತ್ತಾ? ಹೆಣ್ಣು ಮಗಳು. ನೀವು ಬರೀ ಗಂಡಸು ಮಕ್ಕಳು ಅಂತ ಹೇಳಬೇಡಿ. ಅಂದರೆ ಮೇಲ್ ಹೆಸರಲ್ಲಿ, ಗಂಡು ಮಕ್ಕಳ ಹೆಸರಲ್ಲಿ ಆ ಹೆಸರು ನೋಡಿದ್ರೆ ಮೇಲ್ ಅಂತ ನಿಮ್ಗೆ ಅನ್ಸತ್ತೆ. ಓಕೆ, ಅದು ಬಂದಿದ್ದು ಯಾರು? ಹೆಣ್ಮಗಳು. ಇಂಜಿನಿಯರಿಂಗ್ ಓದ್ತಾ ಇದ್ಲು, ಜೈಲ್ಗೆ ಹೋಗ್ತಾ ಇದ್ಲು ಅವಳು. ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ್ರು. ನನ್ನ ಲೈಫಲ್ಲಿ ಈ ಥರ ಎಲ್ಲ ಒಂದು ಕಡೆ ಈ ಥರ ಎಲ್ಲ ಆಗಿತ್ತು. ಸೊ ಈ ಸೌಜನ್ಯನ ಇಶ್ಯೂಗೆನೇನೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ, ನೀವೇನು ನಂಗೇನು ಗೊತ್ತಿಲ್ಲ, ಇವ್ರು ಮಾಡಬೇಕಾಗಿತ್ತೇನೋ, ಇವ್ರಿಗೂ ಹಂಗೆ ಆಗಬೇಕು ಅಂತ ನಾನು ಕಮೆಂಟ್ ಮಾಡಿದೆ ಅಂತ ಹೇಳಿದ್ಲು. ತಂದೆ ಇನ್ನೋಸೆಂಟು, ತಾಯಿ ಇನ್ನೋಸೆಂಟು,
7 ವರ್ಷ ಜೈಲಿಗೆ ಹೋಗ್ತಾರೆ. ಇದೇನಾದರೂ ಇದಾದರೆ 3ರಿಂದ 7 ವರ್ಷ ಈ ಥರ ಎಲ್ಲ ಕಮೆಂಟ್ಸ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ. ಮೊದಲಿಗೆ ಏನಂದರೆ ಇವ್ರಿಗೆ ಅರಿವೇ ಇಲ್ಲ, ನಾವು ಇಂಥವೆಲ್ಲ ಅನ್ಬೋದಾ, ಹಾಕಿದ್ರೆ ಯಾವ ಥರ ಶಿಕ್ಷೆಗೆ ನಾವು ಒಳಗಾಗ್ತೀವಿ. ನೋಡಿ, ಈಗ ರಮ್ಯಾ ಬಗ್ಗೆ ಅಶ್ಲೀಲವಾದಂಥ ಮಾತುಗಳು, ವಿಡಿಯೋಗಳನ್ನೆಲ್ಲ ಹಾಕ್ಬಿಟ್ರು. ನೀವು ಹೇಳಿದ್ದು ಕರೆಕ್ಟು. ಸೆಲೆಬ್ರಿಟಿ ಆದರೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ ಹಾಗೆ ಅಂತ. ಯಾರಾದರೂ ಮಾಡ್ತಾರೆ, ಸೆಲೆಬ್ರಿಟಿ ಅಂತಲೇ ಅಲ್ಲ. ಅದರ ಇಂಟೆನ್ಸಿಟಿ ಕಮ್ಮಿ ಇರುತ್ತೆ ಅಂತ ಹಾಗೇನಿಲ್ಲಪ್ಪ. ಯಾಕೆ ಉದಾಹರಣೆ ನಾನು ಹೇಳ್ತೀನಿ ಕೇಳಿ. ನಂದೇ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತೀನಿ. ಒಂದಷ್ಟು ಫೇಕ್ ಅಕೌಂಟ್ಗಳು ಆರಂಭಿಕದಿಂದಲೇ ಫೇಕಾ ಒರಿಜಿನಲ್ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಪ್ರೊಫೈಲ್ಸ್ ಗೊತ್ತಾಗ್ಬಿಡುತ್ತೆ ಅದು ಒರಿಜಿನಲ್ ಫೇಕಾ ಅಂತ. ಫೇಕ್ ಅಕೌಂಟ್ಸ್ ಆಗ್ತಾ ಇತ್ತು. ನಾನು ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೆ. ನಂದೇ ಫೋಟೋ ಬಳಸ್ತಾ ಇದ್ರು. ಒಂದು ರಿಯಾಕ್ಟ್ ಮಾಡಿದ್ರು, ಅಂದರೆ ರೆಸ್ಪಾನ್ಸ್ ಮಾಡಿದ್ರು, ನೀವು ಫೋಟೋ ಯಾಕೆ ಹಾಕಕ್ಕೆ ಹೋಗ್ತೀರಿ, ಹಾಕಬೇಡಿ ಫೋಟೋ, ಇಟ್ಸ್ ನಾಟ್ ಸೇಫ್ ನನಗೆ ಹೇಳಿದ್ದು. ಸಾಮಾಜಿಕ ಮಾಧ್ಯಮದಲ್ಲಿರೋರಿಗೆ ಈ ಉತ್ತರ ಅಂತ ಹೇಳಿದ್ರೆ ನಾನು ಅದೇ ಕೇಳಿದೆ. ಇವಾಗ ನಾನು ಸ್ಕ್ರೀನಲ್ಲಿ ಬರ್ತಾ ಇರ್ತೀನಿ, ಅದ್ರದ್ದು ಒಂದು ಫೋಟೋ ತೆಕ್ಕೋಬಹುದು, ಅದನ್ನೂ ಅಪ್ಲೋಡ್ ಮಾಡಬಹುದು, ಯಾವಾಗ ಮಾಡ್ತೀರಾ ಅಂತ. ಆಮೇಲೆ ಅದನ್ನು ಬ್ಲಾಕ್ ಮಾಡಿದ್ರು, ಅಲ್ಲಿಗೆ ಬಿಟ್ಟರು. ಅವನ್ನ ಹಿಡಿಲಿಲ್ಲ, ಅವನಿಗೆ ಶಿಕ್ಷೆ ಆಗಲಿಲ್ಲ, ಸಿಕ್ಕಿಲ್ಲ ಅಂತ ಒಂದು ಕಾರಣ ಕೊಟ್ಟು ಅಲ್ಲಿಗೆ ಮುಗಿಸ್ಬಿಟ್ರು. ಸಿಗ್ತಾರೆ. ಯಾಕೆಂದರೆ ನಿಮ್ದು ಯಾವುದೇ ಒಂದು ಐಡೆಂಟಿಟಿ ಪ್ರೂಫ್ ಇಲ್ಲದೆ ನೀವು ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ. ಸೊ ಆ ಮೂಲ ಯಾರಿದೆ ಕಂಡುಹಿಡಿತಾರೆ. 1 ವಾರ ಆಗ್ಬೋದು, ಬಟ್ 10 ದಿವಸ ಆಗ್ಬೋದು. ಅಂದರೆ ಒಂದೇನು ಗೊತ್ತಾ, ಇನ್ನು ಸೈಬರ್ ಕ್ರೈಮ್ಗೆ ನಮ್ಮ ಪೊಲೀಸ್ಗಳನ್ನು ತಯಾರು ಮಾಡಿಲ್ಲ. ಅಷ್ಟು ನಮಗೆ ಇವತ್ತು ಆಗ್ತಾ ಇರೋದೇ ಸೈಬರ್ ಕ್ರೈಮ್ಸು ತುಂಬಾ. ಅಂದರೆ ನಾರ್ಮಲ್ ಆಗಿ ಕ್ರೈಮ್ಸ್ ಆದಾಗ ಪೊಲೀಸ್ಗೆ ಯಾವ ಥರ ಲಾ ಏನು, ಈವನ್ ಸೈಬರ್ ಕ್ರೈಮ್ಸ್ಗೂ ಸಹ ಪನಿಷ್ಮೆಂಟ್ಸ್ಗಳೂ ಸರಿಯಾಗಿ ಕಾನೂನು ಪ್ರಕಾರದಲ್ಲಿ ಇನ್ನೂ ಆಗಿಲ್ಲ. ಈಗ ಇತ್ತೀಚೆಗೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಮೇಲೆ ಈವನ್ ಪೊಲೀಸ್ ಫಾರ್ ದಟ್ ಮ್ಯಾಟರ್ ಅಷ್ಟು ಆದರೂ ಹೆಂಗೆ ಹ್ಯಾಕ್ ಮಾಡ್ತಾರೆ, ಯಾವ್ದು ಇನ್ನು ಅವರೂ ಅಷ್ಟು ಟ್ರೈನ್ ಎಕ್ವಿಪ್ಡ್ ಇಲ್ಲ, ಟ್ರೈನ್ಡ್ ಇಲ್ಲ. ಈಗ ನಮ್ಮದೊಂದು ಸೈಬರ್ ಕ್ರೈಮ್ದು ಒಂದು ಕಮಾಂಡ್ ಆಫೀಸ್ ಹತ್ರ ಈಗಾಗಿದೆ. ಇವಾಗ ಹಂಗೆ ನೋಡಿದ್ರೆ ನೀವು ಇಡೀ ಭಾರತ ದೇಶದಲ್ಲಿ, ಇಂಡಿಯಾದಲ್ಲಿ ಅಂದರೆ ಕರ್ನಾಟಕ ಪೊಲೀಸು ನಂಬರ್ 1 ಸ್ಥಾನ. ನಮ್ಮ ಟೆಕ್ನಾಲಜಿ, ನಮ್ಮ ಇದು ಎಲ್ಲನೂ ಕಂಪೇರ್ ಮಾಡಿದ್ರೆ ವಿ ಆರ್ ಫಾರ್ ಅಹೆಡ್. ಬೇರೆ ರಾಜ್ಯಗಳಿಗಿಂತ ನಾವು ತುಂಬ ಮುಂದೆ ಇದ್ದೀವಿ ತಂತ್ರಜ್ಞಾನದಲ್ಲಿ, ಎಲ್ಲದರಲ್ಲೂ ಸಹ. ಬಟ್ ಆದರೆ ಅಷ್ಟು ಸಾಲದು ಯಾಕಂದರೆ ಇವತ್ತು ಸೈಬರ್ ಕ್ರೈಮ್ಸೇ ಜಾಸ್ತಿ ಆಗಿರೋದು. ಬಟ್ ನಾನು ಹೇಳೋದೇನು ಗೊತ್ತಾ, ನೀವು ಕಂಪ್ಲೇಂಟ್ ಮಾಡಬೇಕು, ಹೆದರ್ಕೋಬಾರ್ದು. ಇವತ್ತು ನೋಡಿ 7 ಜನ ಅರೆಸ್ಟ್ ಆದರು ರಮ್ಯನ ಕೇಸಲ್ಲಿ. 7 ಜನ ಆಯಿತಾ. ಅದರಲ್ಲಿ ಯಾರು ಗೊತ್ತಾ, ಕೂಲಿ ಮಾಡೋರು, ಗಾರೆ ಕೆಲಸದವರು, ಮತ್ತು ಇನ್ನೂ 3-4 ಜನ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹೇಳೋದು ಈ ಮುಖಾಂತರ ಏನಂದರೆ, ಯಾರ ಬಗ್ಗೆನೂ ನೀವು ಆ ಥರ ಅಶ್ಲೀಲವಾದಂಥ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ. ಈಗ ನೀವು ಒಬ್ಬರು ನ್ಯೂಸ್ ಚಾನಲ್ಲಿ ನೀವು ಕೆಲಸ ಮಾಡ್ತೀರಾ, ಸೊ ನಿಮ್ಮ ವೃತ್ತಿನೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್. ಈಗ ನನ್ನ ವೃತ್ತಿಯನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತಾ ಇರ್ತೀನಿ. ನನ್ನ ಕೆಲಸ ಏನು, ಇದರಿಂದ ಏನಾಗುತ್ತೆ ಅಂತ. ಅಂದರೆ ಅದನ್ನು ನೀವು ನಿಮಗಿಷ್ಟ ಆಗದೆ ಹೋದರೆ ಅದನ್ನು ಒಳ್ಳೆ ರೀತಿಯಲ್ಲಿ ನೀವು ಚರ್ಚೆ ಮಾಡ್ಬೋದೇ ಹೊರತು ಆ ಹೆಣ್ಮಗಳ ಬಗ್ಗೆ ಕೆಟ್ಟದಾಗಿ ಪದಗಳನ್ನು ಏನು ಬರುತ್ತೆ ನಿಮಗೆ ಬರೋದು ಒಂದು ತಿಳ್ಕೊಳ್ಳಿ, ನೀವು ಇನ್ಮುಂದೆ ಈ ಥರ ಎಲ್ಲ ಮಾಡಿದ್ದೇ ಆದರೆ ನಿಮಗೆ ಸಿಗೋದು ಜೈಲು ಶಿಕ್ಷೆ. ಇಷ್ಟಂತೂ ನೆನ್ಪಿಟ್ಕೋಬೇಕು. ಆಗ್ತಾರಲ್ಲ ಅವ್ರೂ ಈಗ ಒಂದು ಹೆಣ್ಮಗಳ ಬಗ್ಗೆ ಹಾಕಿದಾಗ ಅವಳು ಕಂಪ್ಲೇಂಟ್ ಮಾಡಬೇಕು, ಹೆದರ್ಕೋಬಾರ್ದು. ಈಗ ಸೈಬರ್ ಕ್ರೈಮ್ ಅಂದರೆ 1930 ಹೆಲ್ಪ್ಲೈನ್ ಇದೆ, ಆ ನಂಬರ್ಗಾರು ಮಾಡಿ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದು. ಇಲ್ಲಾಂದರೆ cybercrime.gov.in ಅದು ನಮ್ಮದು ಮೇಲ್ ಐ ಡಿ ಇದೆ, ಅಲ್ಲೂ ನೀವು ಕಂಪ್ಲೇಂಟ್ ಲಾಡ್ಜ್. ಇಲ್ಲಾಂದರೆ ಸೆನ್ ಪೊಲೀಸ್ ಸ್ಟೇಷನ್, ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದು ಸೈಬರ್ ಅಂದರೆ ಆನ್ಲೈನಲ್ಲಿ ನಿಮಗೆ ಈಗ ಎಲ್ಲ ಮೋಸ ಎಲ್ಲ ಮಾಡ್ತಾರಲ್ಲಪ್ಪ, ದುಡ್ಡು ಎಕನಾಮಿಕ್ ಫ್ರಾಡ್ಸು, ದುಡ್ಡು ಫ್ರಾಡು, ಸೈಬರ್ ಎಕನಾಮಿಕ್ಸ್ ಆ್ಯಂಡ್ ನಾರ್ಕೋಟಿಕ್ಸ್, ಡ್ರಗ್ಸ್, ಇವು 3ದು ಒಂದು ಸ್ಟೇಷನ್ ಇರುತ್ತೆ. ನೀವು ದಯವಿಟ್ಟು ಯಾರಿಗೆ ಆ ಥರ ಆದಾಗ ಹೋಗಿ ಕಂಪ್ಲೇಂಟ್ ಕೊಡಿ. ಖಂಡಿತವಾಗ್ಲೂ ಅವರನ್ನು ಬ್ಲಾಕ್ ಮಾಡ್ತಾರೆ, ಅವರಿಗೆ ಶಿಕ್ಷೆ ಆಗುತ್ತೆ. ಅವರನ್ನು ಅಂದರೆ ಎಲ್ಲದಕ್ಕೂ ಜೈಲು ಶಿಕ್ಷೆ ಆಗೋದಿಲ್ಲ. ಕೆಲವೊಂದು ಆ ಒಂದು ಮಾಡಿರುವಂಥ ಇಂಟೆನ್ಸಿಟಿ ಎಷ್ಟಿದೆ ಅದ್ರ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗುತ್ತೆ. ಬಟ್ ಹಾಗಂದು ಮಾತ್ರಕ್ಕೆ ಒಂದು ಕಮೆಂಟ್ ಹಾಕ್ಬಿಟ್ರೆ ಅರೆಸ್ಟ್ ಆಗ್ತಾರಾ? ಡೆಫಿನೆಟ್ಲಿ ಆಗ್ತಾರೆ. ಈಗ ನನಗೆ ಒಂದೇ ಕಮೆಂಟ್ ಹಾಕಿದ್ದು, ಅವ್ನು ಕರ್ಕೊಂಬಂದಿದ್ರಲ್ಲ. ಸೊ
ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಮಾಡಿ ನಾನು ತಪ್ಪಿಸ್ಕೊಂಡ್ಬಿಡ್ಬಹುದು, ಬೇರೆ ಬೇರೆ ಹೆಸರಲ್ಲಿ ನಾನು ಮಾಡಿಕೊಂಡ್ರೆ ಸಿಕ್ಕಾಕೊಳ್ಳಲ್ಲ, ಆ ಭ್ರಮೆಯಲ್ಲಿ ಯಾರೂ ಇರಬೇಡಿ. ಚಾರಿತ್ರ್ಯವಧೆ ಅಥವಾ ಅಶ್ಲೀಲವಾದ ಕಮೆಂಟ್ಸಿಗೆ ಶಿಕ್ಷೆ ಇದೆ, ದಯವಿಟ್ಟು ಹುಷಾರಾಗಿರಿ. ಡೆಫಿನೆಟ್ಲಿ ರಮ್ಯಾ ಅವರ ಒಂದು ಸ್ಟೆಪ್ಪಿಂದ ಅದೊಂದು ಆ ಕಮೆಂಟ್ಗಳ ಬಗ್ಗೆ ಭಯ ಜನರಲ್ಲಿ ಶುರು ಆಗಿದೆ. ಕೆಟ್ಟ ಕಮೆಂಟ್ ಹಾಕಿದ್ರೆ ಹಿಡಿದು ಒಳಗಡೆ ಹಾಕ್ತಾರೆ ಅಂತ ಆಗಬೇಕು. ಆದಾಗಲೇ ಅವ್ರಿಗೂ ಎಚ್ಚರಿಕೆ ಆಗೋದು. ಅದು ನಾನಂದರೆ ನಾನು ಹೇಳೋದೇನೆಂದರೆ ಎಲ್ಲನೂ ಗಂಡ್ಮಕ್ಳು ಮಾಡ್ತಾರೆ ಅನ್ನೋದು ತಪ್ಪು, ಹೆಣ್ಮಕ್ಳು ಮಾಡ್ತಾರೆ, ಪರ್ಸೆಂಟೇಜಲ್ಲಿ ಕಡಿಮೆ, ಅಷ್ಟು ಪರ್ಸೆಂಟೇಜಲ್ಲಿ ಕಡಿಮೆ. ಇನ್ನು ಡೊಮೆಸ್ಟಿಕ್ ವೈಲೆನ್ಸ್ಗಳ ವಿಷಯಕ್ಕೆ ಬರೋದಾದರೆ ಅದರ ಇಂಟೆನ್ಸಿಟಿ ಇಳಿದಿದೆಯಾ, ಕಮ್ಮಿ ಆಗಿದೆಯಾ, ಅವೇರ್ನೆಸ್ ಜಾಸ್ತಿ ಆಗಿದೆಯಾ? ಒಬ್ಬ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನಿಮ್ಮ ಗಮನಕ್ಕೆ ಬಂದಿರೋ ಸತ್ಯ ಏನು? ಡೊಮೆಸ್ಟಿಕ್ ವೈಲೆನ್ಸ್ ಹಳ್ಳಿಗಳ ಕಡೆ, ಗ್ರಾಮೀಣ ಭಾಗದಲ್ಲಿ ಈಗಲೂ ನಡೆಯುತ್ತೆ ತುಂಬಾ. ಯಾಕೆಂದರೆ ಅವಳು ಡಿಪೆಂಡೆಂಟು, ಅವಳು ಹೊರಗೆ ಹೋಗಿ ಕೆಲಸಕ್ಕೆ ಹೋಗೋದಿಲ್ಲ, ಮನೇಲಿರ್ತಾಳೆ. ನೇಣು ಹಾಕ್ಕೊಂಡಿರೋರು ಎಷ್ಟೋ ಜನ ಅದರಿಂದ, ಹೆಣ್ಮಕ್ಳು ಎಸ್ಪೆಷಲಿ, ಮತ್ತು ತುಂಬ ಕುಟುಂಬದಲ್ಲಿರ್ತಾರೆ. ಬಟ್ ಡಿಪೆಂಡೆಂಟು, ಬಟ್ ಇಂಡಿಪೆಂಡೆಂಟ್ ವುಮೆನ್ ಆರ್ ಆಲ್ಸೋ ಅವರು ಕೂಡ ಅಲ್ಲ, ಇಂಡಿಪೆಂಡೆಂಟ್ ವುಮೆನ್ ಹೊರಗೆ ಬಂದುಬಿಡ್ತಾಳೆ, ಶಿಲ್ ಕಮ್ ಔಟ್. ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಗ್ರಾಮೀಣ ಭಾಗ ಮತ್ತು ಸಿಟಿ ಭಾಗವನ್ನು ಕಂಪೇರ್ ಮಾಡಿದ್ರೆ ತುಂಬ ವ್ಯತ್ಯಾಸಗಳಿದ್ದಾವೆ ಹೆಣ್ಣುಮಗಳ ಬದುಕು ಜೀವನಕ್ಕೆ, ಆಯಿತಾ? ಅಲ್ಲಿ ನೇಣು ಹಾಕ್ಕೊಂಡು ಶರಣಾಗೋವು ತುಂಬ ಜಾಸ್ತಿ ಹಳ್ಳಿಗಳ ಕಡೆ. ಬಟ್ ಸಿಟಿ ಭಾಗದಲ್ಲಿ ಹೊರಗಡೆ ಬರ್ತಾರೆ. ಆಮೇಲೆ ಅವಳು ವಿದ್ಯಾವಂತೆಯಾಗಿ ಕೆಲಸ ಮಾಡ್ತಿದ್ರೆ, ಮೇಡಮ್ ನಾನು ಆಚೆ ಬರ್ತೀನಿ ಮೇಡಮ್, ನಂಗೆ ಬೇಡ ಮೇಡಮ್, ಡೈವರ್ಸ್ ಕೊಡೋಣ ಮೇಡಮ್, ಆ ಮಟ್ಟಕ್ವರೆಗೂ ಬರ್ತಾರೆ. ಎಲ್ಲಿ ಅವಳು ಡಿಪೆಂಡೆಂಟ್ ಇರ್ತಾಳೆ ನೋಡಿ, ನನ್ನ ಮಕ್ಕಳನ್ನ ಸಾಕಬೇಕು, ನಾನು ಹೋದರೆ ನಾನು ಹೆಂಗೆ, ನನ್ನ ಅಪ್ಪ ಅಮ್ಮ ಮನೇಲಿ ಸೇರಿಸ್ಕೊಳ್ಳಲ್ವ, ಅಥವಾ ಅವ್ರಿಗೆ ಸಾಕೋಕ್ಕಾಗೋದಿಲ್ಲ, ನಾನು ಇವ್ನು ಬಿಟ್ಟರೆ ನನಗೆ ಇನ್ಯಾವುದೂ ಇಲ್ಲ ಅನ್ನೋ ಒಂದು ಫ್ಯಾಮಿಲಿಗಳಲ್ಲಿ ತುಂಬ ಡೊಮೆಸ್ಟಿಕ್ ವೈಲೆನ್ಸು ನಡೆಯುತ್ತೆ. ಡೊಮೆಸ್ಟಿಕ್ ವೈಲೆನ್ಸು ವರದಕ್ಷಿಣೆ ಒಂದು, ಆಮೇಲೆ ಅಥವಾ ಅವನಿಗೆ ಎಕ್ಸ್ಟರ್ನಲ್ ಅಫೇರ್ಸು ಇದ್ದರೆ ಮನೆಗಳಲ್ಲಿ, ಸೊ ಆ ವಿಚಾರಗಳಿರುತ್ತೆ. ಸೊ ಇವೆಲ್ಲ ಅದೇ ವಿತ್ ಎಜುಕೇಷನ್, ವಿತ್ ಎಂಪವರ್ಮೆಂಟ್ ಬದಲಾಗತ್ತೆ. ಶಿಕ್ಷಿತಳಾಗಬೇಕು ಹೆಣ್ಮಗಳು, ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು. ಅಂದರೆ ಅವಳು ದುಡಿಬೇಕು, ಅವಳ ಪರ್ಸಲ್ಲಿ ದುಡ್ಡಿರಬೇಕು. ಬಟ್ ಮಾನಸಿಕ ಸ್ವಾವಲಂಬನೆಯೂ ಬಹಳ ಮುಖ್ಯ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಮುಖ್ಯ. ಯಾಕಂದರೆ ಹೆಣ್ಣು ಮಗಳು ಗಂಡಸ್ ಮಗನಿಗಿಂತ ಭಾವನಾತ್ಮಕ ಜೀವಿ. ನಾವಿರೋದೇ ಹಾಗೆ. ಗಂಡಸು ಅಂದರೆ ಈ ಥರ ಇರ್ತಾನೆ, ಹೆಣ್ಣು ಮಗಳು ಅಂದರೆ ಈ ಥರ ಇರ್ತಾಳೆ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅದಕ್ಕೆ ತಾಯಿಗೆ ತುಂಬ ದೊಡ್ಡ ಒಂದು ಸ್ಥಾನ. ತಾಯಿ ದೇವರು. ತಂದೆಗೆ ಯಾಕೆ ದೇವರು ಅಂತ ಅನ್ನೋದಿಲ್ಲ ಅಂತಂದರೆ, ತಾಯಿ ಎಷ್ಟು ಸಹನೆ, ತಾಳ್ಮೆ, ತ್ಯಾಗ, ಅನುಸರಿಸ್ಕೊಂಡು ಹೋಗೋದು, ಮತ್ತು ಎಲ್ಲರ ಕೋಪ ತಾಪಗಳಿಗೂ ಸ್ಪಂದಿಸೋದು, ಎಲ್ಲವೂ ಅವಳೇ. ಹೌದು. ಗಂಡಸ್ ಮಗ ಮಾಡೋದಿಲ್ಲ. ಸಿಟ್ಟು, ಡಾಮಿನೇಟಿಂಗು, ಅವೆಲ್ಲ ಅವ್ರ ಕ್ಯಾರೆಕ್ಟರ್ಸೇ ಬೇರೆ. ಸೊ ಹಾಗಾಗಿ ಇವಳು ಹೇಗೆ ಅಂತಂದರೆ, ಮತ್ತು ದೈಹಿಕವಾಗಿಯೂ ಪೈಲ್ವಾನಲ್ಲ ಅವಳು. ಅವ್ನ ಕೈ ಹಿಡಿದು ಹಿಂಗೆ ನುಳ್ಚಿಬಿಟ್ರೆ ಅಂತೀವಿ ನಾವು, ತೆಗೆದು ಒಂದು ಬಾರ್ಸೋಕ್ಕೆ ನಮಗೆ ದೈಹಿಕವಾಗಿ ಅಷ್ಟು ಶಕ್ತಿನೂ ಇಲ್ಲ. ಸೊ ಹಾಗಾಗಿ ನಾವು ಹೇಳ್ತಿರ್ತೀವಿ ಮಕ್ಕಳನ್ನು ಈಗಲಿಂದನೇ ಹೆಣ್ಮಕ್ಳಿಗೆ ಕರಾಟೆ ಕಲಿಸಿ ಅಂತಿರ್ತೀವಿ. ಯಾಕಂದರೆ ಅಂಥ ಟೈಮ್ ಹೊಡೆಯೋದು ಬಿಡಿಯೋದಿದ್ರೆ ತಿರುಗಿಸಿ ಇವಳು ವಾಪಸ್ ಕೊಡ್ತಾಳೆ ಅನ್ನೋ ಒಂದು ಭಯ ಇದ್ದರೆ ದೈಹಿಕವಾಗಿ ಅಲ್ಲೇನೂ ಆಗೋದಿಲ್ಲ. ಬಟ್ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳ ಕ್ರೈಮ್ ಜಾಸ್ತಿ ಆಗಿದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಗಂಡನನ್ನು ಕೊಲ್ಲೋದು, ಪ್ರಿಯಕರನಿಗೋಸ್ಕರ ಗಂಡನನ್ನು ಕೊಲ್ಲೋದು, ಇತ್ತೀಚಿನ ಸಾಕಷ್ಟು ಕೇಸ್ಗಳನ್ನು. ಮೊನ್ನೆ ನಾನು ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಸುಮಾರು 70,000ಕ್ಕಿಂತ ಜಾಸ್ತಿ ಒಂದು ವರ್ಷದಲ್ಲಿ ಇಡೀ ದೇಶದಲ್ಲಿ ಗಂಡಸು ಮಕ್ಕಳು ಸತ್ತಿರೋದು ಹೆಣ್ಮಕ್ಳ ಒಂದು ಇದರಿಂದ ಅಂತಲೂ ಓದಿದ್ದೀನಿ ನಾನು. ಆದರೆ ಪರ್ಸಂಟೇಜ್ ತೊಗೊಂಡಾಗ ನೀವು ಹೆಣ್ಣು ಮಕ್ಕಳು ಜಾಸ್ತಿ ಅದರಲ್ಲಿ ದೌರ್ಜನ್ಯಕ್ಕೆ, ಬಟ್ ಗಂಡು ಮಕ್ಕಳು ಏನೋ ಅದರಲ್ಲಿ ವರ್ತಾಗಿಲ್ಲ ಇವತ್ತಿಗೆ. ಇಷ್ಟು ನಾನು ಹೇಳ್ತೀನಲ್ಲ, ನನ್ನ ಆಯೋಗದಲ್ಲೇ ಒಂದೊಂದು ಸಲ ಗಂಡು ಮಕ್ಕಳು ಬಂದುಬಿಡ್ತಾರೆ, ಹೆಣ್ಮಕ್ಳು ಇದ್ರೆ ನಾನು ಅವಾಗ ಹೇಳ್ತೀನಿ, ನಾವು ನಿಮ್ಗೆ ಸಹಾಯ ಮಾಡೋಕ್ಕಾಗೋದಿಲ್ಲ, ನನಗೆ ನನ್ನ ಹೆಂಡತಿ ಬೇಕು. ಒಂದು ಕಡೆ ಏನು ಗೊತ್ತಾ, ಅವನು ಮದುವೆ ಆಗಿರ್ತಾನೆ, ಮದುವೆ ಆಗಿ ನಂತರದಲ್ಲಿ ಅವಳು ಓದಬೇಕು ಅಂತ ಇರ್ತಾಳೆ, MBBS ಸೀಟ್ ಸಿಗತ್ತೆ. ಇವನು ಸಾಮಾನ್ಯವಾಗಿ ಒಬ್ಬ ಕೆಲಸ ಮಾಡೋನು, ಲೋನ್ ತೊಗೊಂಡು ಅವಳಿಗೆ MBBS ಸೀಟ್ ಕೊಡಿಸ್ತಾನೆ. ಇವನು ಕೆಲಸ ಮಾಡಿಕೊಂಡು ಆ ಎಜುಕೇಷನ್ ಲೋನ್ ಎಲ್ಲ ಕಟ್ತಾ ಇರ್ತಾನೆ. ಇವಳು 3rd ಇಯರೋ ಫೈನಲ್ ಇಯರ್ಗೋ ಹೋಗ್ತಾಳೆ, ನನಗೆ ಈಗ ನೀನು ಬೇಡ ಅಂತಾಳೆ. ಅವನು ನನಗೆ ಅವರು ಫ್ಯಾಮಿಲಿ, ಮೇಡಮ್ ಇವಳಿಗೆ ಏನಾದರೂ ಹೇಳಿ ಅಂತ. ಅವಳು ನನಗೆ ಫೋನ್ ಮಾಡಿ ಹೇಳ್ದು, ಮೇಡಮ್ ನನಗೆ ಅವಾಗ ಇಷ್ಟ ಇರಲಿಲ್ಲ, ಅವಾಗ ಮದುವೆ ಇಷ್ಟಪಟ್ಟೆ, ನಿನ್ನ ಗಂಡ ಇಲ್ಲ ಕೆಟ್ಟವನಲ್ಲ, ನನಗೆ ಅವರೇ ಓದಿಸಿರೋದು, ಬಟ್ ನನಗೆ ಅವನ ಮೇಲೆ ಈಗ ಇಂಟ್ರೆಸ್ಟ್ ಇಲ್ಲ.
ನನಗೆ ಬೇಡ, ನಂಗೆ ಡೈವರ್ಸ್ ಬೇಕು, ಅವನಿಗೆ ಅವಳು ಬೇಕು. ಈ ಥರ ನೀವು ಆಮೇಲೆ ಕೆಲವೊಬ್ರು ಹೆಣ್ಮಕ್ಳು ಗಂಡ ಒಳ್ಳೆಯವನಿರ್ತಾನೆ, ಆದರೆ ನಿಮ್ಮ ಅಪ್ಪ ಅಮ್ಮ ಬೇಡ, ನನಗೆ ನೀನು ಬರಬೇಕು ಹೊರಗಡೆ, ನಾ ಫಸ್ಟು ನೀನು ಅಂಡರ್ಸ್ಟ್ಯಾಂಡ್ ಆಗಬೇಕು. ಅವನಂತಾನೆ ನಾನು ಹೆಂಗೆ ಬಿಟ್ಟು ಬರಲಿ ಮೇಡಮ್, ನಾನು ಎಲ್ಲ ಮಾಡೋಕ್ಕೆ ರೆಡಿ ಇದ್ದೀನಿ ಮೇಡಮ್ ಅಂತ. ಇಲ್ಲ ಮೇಡಮ್, ನನಗೆ ಆಗೋದಿಲ್ಲ ಮೇಡಮ್, ನಾನು ಇಂಡಿಪೆಂಡೆಂಟಾಗಿ ನನ್ನ ಗಂಡ ಬೇಕು. ಅವ್ನು ಬರಲ್ಲ, ಅವ್ನು ಬಂದು ಅಳ್ತಾ ಇರ್ತಾನೆ, ಮೇಡಮ್ ನಿಮ್ಮ ಹೆಂಗಾರು ಕರೆದು ಅವಳು ಕೌನ್ಸಿಲಿಂಗ್ ಮಾಡಿ ಅಂತ. ಅಂದರೆ ತುಂಬ ಈಗ ಬೇರೆ ಥರನೇ ಇರ್ತವೆ. ರೇಣುಕಾಸ್ವಾಮಿ ಪ್ರಕರಣ ಇನ್ನೂ ಒಂದು ಹೇಳ್ತೀನಿ ಕೇಳಿ. ಒಂದು ಹೆಣ್ಮಗಳು ಒಂದು ಜಿಲ್ಲೆಯಿಂದ ಬಂದಿದ್ಲು. ಅವಳು ಟೀಚರು, ಗಂಡ, ಇಬ್ಬರು ಮಕ್ಕಳು. ಇನ್ಸ್ಟಾಗ್ರಾಮಲ್ಲೇ ಒಬ್ಬ ಫ್ರೆಂಡ್ ಆಗ್ತಾನೆ, ಆಯಿತಾ. ಫ್ರೆಂಡ್ ಆದಮೇಲೆ ಪ್ರೀತಿ ಆಗುತ್ತೆ ಇಬ್ಬರಿಗೂ. ಅವನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಮಕ್ಕಳನ್ನು ಗಂಡನ್ನು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ಕೊಡ್ತಾಳೆ, ನನಗೆ ಗಂಡ ಬೇಡ, ಮಕ್ಕಳು ಅವನ ಅಧೀನ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದುಬಿಡ್ತಾಳೆ. ಪಿ ಜಿಯಲ್ಲಿ ಇಡ್ತಾನೆ ಅವಳನ್ನು, ಬಸ್ರಿ ಆಗ್ತಾಳೆ, ಮದುವೆ ಮಾಡ್ಕೊಳ್ಳಲ್ಲ, ಬೇರೆ ಮನೆ ಮಾಡ್ಕೊಳ್ಳಲ್ಲ. ಈಗ ಹೇಳ್ತಾನೆ ನಾನು ಮಾಡ್ಕೊಳ್ಳಲ್ಲ, ನೀನು ತಾನೇ ಬಂದಿದ್ದು ಅಂತಾಳೆ. ಅವಳು ಅವಾಗ ತುಂಬಿದ ಬಸ್, ಅಂದರೆ ಒಂದು 7 months ಆಯೋಗಕ್ಕೆ ಬರ್ತಾಳೆ. ಹೋಗಿ ರಾತ್ರಿ ಸ್ವಲ್ಪ ಇದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಿಡ್ತಾಳೆ. ಆವಾಗ ಇಡೀ ಆಯೋಗದವ್ರು ಹೋಗಿ ಅವತ್ತು ರಾತ್ರಿ ವಿಕ್ಟೋರಿಯಾದಲ್ಲಿ ಅವಳಿಗೆಲ್ಲ ಇದು ಮಾಡಿ ಸ್ಟೇಟ್ ಹೋಮಲ್ಲಿಟ್ಟು ಅವಳಿಗೇನೆಲ್ಲ, ಅವಳಿಗೆ ಸರ್ಕಾರದಿಂದ ಯಾವ್ಯಾವ ಥರ ಅವಳಿಗೆ ನಾವು ಸಪೋರ್ಟ್ ಮಾಡಬೇಕು ಎಲ್ಲವನ್ನೂ ನಾವು ಮಾಡಿದ್ವಿ ಆ ಹೆಣ್ಮಗಳಿಗೆ. ನಾ ಕೇಳಿದೆ, ಓಲಿ ನಿನ್ನ ಗಂಡನ ಹತ್ರ ವಾಪಸ್ ಹೋಗ್ಬಿಡು ಅಂತ. ಇಲ್ಲ ಮೇಡಮ್, ಅವ್ರಿಗೆ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ, ನಾನೇ ಒಪ್ಪಿ ಬಂದಿದ್ದೀನಲ್ಲ. ಅಂದರೆ ಈ ಥರ ವ್ಯವಸ್ಥೆ ಎಲ್ಲ ಆಗುತ್ತೆ. ಅಂದರೆ ಗೊತ್ತಾಗೋದಿಲ್ಲ. ಈಗ ಅವಾಗೆಲ್ಲ ಏನಂದರೆ ಈ ಇನ್ಸ್ಟಾ, ಫೇಸ್ಬುಕ್ಕು ಇವೆಲ್ಲ, ಈಗ ಮೊಬೈಲೇ ನಿನ್ನ ಬದುಕನ್ನು ನಾಶ ಮಾಡೋ ರೀತಿಯಲ್ಲಿ ಪರಿವರ್ತನೆ ಆಗೋಗಿದೆ. ಎಲ್ಲವೂ ಇನ್ಸ್ಟೆಂಟ್. ಏನು ಗೊತ್ತಾ, ಸ್ವತಂತ್ರ ಅಂದರೆ ಅದಕ್ಕೆ ಯೂಸ್ ಮಾಡ್ಕೋಬಾರ್ದು. ಈಗ ಮೊಬೈಲ್ ಅಂತಂದರೆ ಏನಂದರೆ ನಾವು ರೂಮಲ್ಲಿ ಹೋಗಿಬಿಟ್ಟು ಮುಕ್ತವಾಗಿ ಸೀಕ್ರೆಟಾಗಿ, ಬಟ್ ನಾವು ಅನ್ಕೋತೀವಿ ಯಾರೂ ನೋಡೋದಿಲ್ಲ, ಇದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಲ್ಲ ಅಂತ. ಬಟ್ ಅದು ಕ್ರಮೇಣ ದಿನ 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 ನಿನ್ನನ್ನು ಮನಸ್ಸು ಚೇಂಜ್ ಮಾಡ್ತಾ ಹೋಗುತ್ತೆ. ಒಂದಿನ ನಿನ್ನ ಸಾಮಾನ್ಯ ಒಳ್ಳೆಯ ಬದುಕಿಂದ ಎಲ್ಲೋ ತೊಗೊಂಡೋಗಿ, ಇವತ್ತು ನೋಡಿ ಆ ಹೆಣ್ಮಗಳು ಗತಿ ಏನು, ಆ ಮಗು ಗತಿ ಏನು. ಅವನು ಹೇಳ್ತಾನೆ ನಾನು ಜೈಲ್ಗೆ ಹೋಗ್ತೀನಿ, ಚೀಟಿಂಗ್ ಕೇಸ್ ಬರುತ್ತೆ ಅವನ ಮೇಲೆ, ಜೈಲ್ಗೆ ಹಾಕ್ತಾರೆ, ಹೋಗ್ತೀನಿ ಬರ್ತೀನಿ, ಆಮೇಲೆ ಬೇಲ್ ಮೇಲೆ ಬರ್ತೀನಿ ಅಂತಾನೆ. ಈಗ ಆ ಹೆಣ್ಣು ಮಗಳು ಬಂದ್ಲಲ್ಲ, ಅವಳ ಗತಿ ಏನು, ತನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಗತಿ ಏನು, ಅವಳ ಬದುಕು ಹೇಗೆ, ಇದ್ದಿದ್ದ ಕೆಲಸವನ್ನು ಬಿಟ್ಟು ಬಂದಳು. ಅಂದರೆ ಈ ಥರನೂ ನಡೆಯುತ್ತೆ. ಭಾಳ ಹುಷಾರವಾಗಿ ಮುಂದಿನ ಒಂದು ಸ್ಥಿತಿಗತಿಗಳನ್ನು ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತ ನಾನು ಎಲ್ರಿಗೂ ಹೇಳಕ್ಕೆ ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ, ಮೌಲ್ಯಗಳ ಬಗ್ಗೆ ಇನ್ನೊಂದಷ್ಟು ಆ್ಯಡ್ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಮಾಡಬೇಕು, ಖಂಡಿತವಾಗ್ಲೂ. ಈಗ ನಾನು ಹೇಳ ನಿಮಗೆ, ನಾನು ಯಾವುದೇ ಜಿಲ್ಲೆಗಳಿಗೆ ಹೋದರೆ ನನ್ನ ಫೇವ್ರೆಟ್ ಪ್ರೋಗ್ರಾಮು ಅಡ್ರೆಸ್ ಮಾಡೋದು ಮಕ್ಕಳಿಗೆ. ಅಂದರೆ ನಾನು DC ಅವ್ರಿಗೆ ಫಸ್ಟೇ ಪತ್ರವನ್ನು ಬರೆದಿರ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಕ್ಕಳನ್ನು ಒಂದೇ ರೂಫ್ ಕೆಳಗಡೆ ಒಂದೇ ಕಡೆ ಸೇರಿಸ್ಬೇಕು ನೀವು. ಯಾಕಂದರೆ ನಾನು ಒಂದೊಂದು ಕಾಲೇಜ್ಗೆ ಹೋಗಿ ಮಾತಾಡೋಕ್ಕಾಗೋದಿಲ್ಲ. ಒಂದು 3-4 ಸಾವಿರ 5,000 ಜನ ಮಕ್ಕಳನ್ನ ಒಂದೇ ಕಡೆ ಸೇರಿಸ್ತಾರೆ. ಅರಿವನ್ನು ನಾನು ಯಾವ ಥರ, ನೀವು ಒಂದೊಂದು ಸಲ ನೀವು ನನ್ನ ಪ್ರೋಗ್ರಾಮ್ ನೋಡಬೇಕು. ಆ ಥರ ನಾನು ಹೇಳ್ತೀನಿ. ನೀವು ನಂಬ್ತೀರಾ, ಮೊಬೈಲು 7-8ನೇ ಕ್ಲಾಸ್ ಮಗಳು ಬೆತ್ತಲೆ ಆಗಿ ಒಂದು ಹುಡುಗನ ಕಳಿಸಿರ್ತಾಳೆ. ಅಂದರೆ ಅದು ಕ್ರಮೇಣವಾಗಿ ಏಕ್ದಮ್ ಬದಲಾಗಲ್ಲ. ನೀವು ಕ್ಲೋಸ್ ಆಗ್ತಾ ಹೋದಾಗ ಅವನ ಇವಳ ಸಂಬಂಧಗಳು ಆ ಥರ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ನಾನು ಸರಿನಾ ತಪ್ಪಾ, ಇದು ನನ್ನ ಭವಿಷ್ಯ ಏನು. ನಾನು ಯಾವಾಗಲೂ ಹೇಳ್ತೀನಿ ಮಕ್ಕಳಿಗೆ, ನೀವು ಗುರಿ ಮುಟ್ಟೋತನ ನಿಮ್ಮ ಒಂದು ಏಕಾಗ್ರತೆ ಆ ಕಡೆ ಈ ಕಡೆ ಹೋಗಬಾರ್ದು. ಆಮೇಲೆ ನೀವು ಹೌದು, ನಿಮಗೆ ನಾವು ಮೈ ನೆರೆದ ಮೇಲೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಇರ್ತವೆ. ಅವು ಯಾರನ್ನಾದರೂ ಒಬ್ಬ ಹುಡುಗನ ನೋಡಿದಾಗ ಪ್ರೀತಿ ಮಾಡ್ಬೇಕನ್ಸತ್ತೆ, ಮಾತಾಡ್ಬೇಕನ್ಸತ್ತೆ. ಇದು ಸಹಜ, ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು, ಆಯಿತಾ. ಇದು ಸಹಜವಾಗಿ ಎಲ್ಲರಲ್ಲೂ ಬಂದಿರುತ್ತೆ. ಆದರೆ ನಮಗೆ ಒಂದು ವಯಸ್ಸು ಅಂತ ಇರುತ್ತೆ. ಅಂದರೆ ನಾವು ಇವಾಗ 7ನೇ ಕ್ಲಾಸ್ ಮಗಳು ಪ್ರೀತಿ ಮಾಡಿ 8ನೇ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ಯಾರ ಜೊತೆನೋ ಹೋಗ್ಬಿಟ್ಟಿರ್ತಾಳೆ, 9ನೇ ಕ್ಲಾಸಿಗೆ ಬಸ್ರಿ ಆಗಿಬಿಟ್ಟಿರ್ತಾಳೆ. ಇದೆಲ್ಲ ನಾವು ನೋಡಿದ್ದೀವಿ, ಇವಾಗ ಪೇಪರಲ್ಲಿ ನೋಡಿದ್ದೀವಿ. ನೀವು ನಂಬ್ತೀರಾ, ಸ್ಕೂಲಿಗೆ ಬಂದು ಮಗುನ ಇದಕ್ಕೆ ಕರ್ಕೊಂಡೋಗಿರ್ತಾರೆ ಡೆಲಿವರಿಗೆ, ತಂದೆ ತಾಯಿಗೆ ಗೊತ್ತಿರೋದಿಲ್ಲ.
ಆ ಥರ ಎಲ್ಲ ನಡೆದಿರುತ್ತೆ. 9ನೇ ಕ್ಲಾಸ್ ಮಗು ಗರ್ಭಿಣಿ ಆಗಿರ್ತಾಳೆ ಅಂದರೆ ಮತ್ತು ಮುಕ್ಕಾಲು ಭಾಗ ತಂದೆ ತಾಯಿ ಎಂಥ ಬಡವರಾಗಿದ್ರೂ ಓದ್ಸಕ್ಕೆ ರೆಡಿ ಇರ್ತಾರೆ. ಕೂಲಿ ಮಾಡಾರು ಓದಿಸ್ತೀನಿ ಅಂತಾರೆ. ಬಟ್ ಏನಾಗುತ್ತೆ, ಅವ್ರು 8, 9, 10ಕ್ಕೆ ಬಂದ ತಕ್ಷಣವೇ ಯಾರೋ ಒಂದು ಹುಡುಗನ ಸ್ನೇಹ ಆಗಿಬಿಡುತ್ತಿರುತ್ತೆ, ಓದೋದ್ರ ಬಗ್ಗೆ ಗಮನ ಬಿಟ್ಬಿಟ್ಟಿರ್ತಾರೆ. PUC ಅಂತಂದಾಗ ಹಳ್ಳಿಯಿಂದ ಬಸ್ ಹಿಡ್ಕೊಂಡು ಸಿಟಿಗೆ ಬರಬೇಕಾಗತ್ತೆ. ಅವಾಗ ಇವ್ರಿಗೆ ಹೆಚ್ಚು ಸಮಯ ಸಿಗುತ್ತೆ. ಅವಾಗ ಈ ಹೊರಗಡೆ ಸೆಕ್ಷುವಲಿ ಇಬ್ಬರು ಕನೆಕ್ಟ್ ಆಗೋದು. ಆಮೇಲೆ ಏನು ಇಲ್ಲ, ಮುಗಿದೋಯ್ತು ನಿಮ್ಮ ಜೀವನ. ಯಾವಾಗಲೂ ಆ ಒಂದು ಟೈಮ್ ಇರುತ್ತಲ್ಲ, ನೀವು 7th ಸ್ಟ್ಯಾಂಡರ್ಡಿಂದ 2nd PUವರೆಗೂ ನೀವು ಹುಷಾರಾಗಿ ನಾನು ಓದಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಇದನ್ನೆಲ್ಲ ನೋಡಬೇಕು, ಖುಷಿ ಪಡಬೇಕೇ ಹೊರ್ತು ಅದನ್ನ ಹೋಗಿ ಮುಟ್ಟಬಾರ್ದು, ಅನುಭವಿಸ್ಬಾರ್ದು. ಆ ಅನುಭವಿಸ್ಲಿಕ್ಕೆ ಮುಟ್ಲಿಕ್ಕೆ ನಮಗೆ ವಯಸ್ಸು ಬರುತ್ತೆ, ಟೈಮ್ ಬರುತ್ತೆ. ಮತ್ತೆ ಶಿಕ್ಷಕರ ಜವಾಬ್ದಾರಿನೂ ಅಷ್ಟೇ. ಆಮೇಲೆ ಯಾರೂ ಮಾತಾಡೋದಿಲ್ಲ. ಈಗ ನಮ್ಮ ಅಪ್ಪ ಅಮ್ಮ ಏನು ಮಾತಾಡ್ತಿದ್ರಾ, ಬಟ್ ಆದರೆ ನಮ್ಮ ಟೈಮಲ್ಲಿ ಇವೆಲ್ಲ ಮೊಬೈಲ್ಗಳು ಇವೆಲ್ಲ ಏನೂ ಇರಲಿಲ್ಲ. ಸೊ ಆಗ ತುಂಬ ಒಂದು ಊರಲ್ಲಿ ಯಾರೋ ಒಬ್ರು ಲವ್ ಮ್ಯಾರೇಜ್ ಆದ್ರೂ ದೊಡ್ಡ ಇಶ್ಯೂ. ಇವಾಗ ಹಂಗಿಲ್ಲ, ಪ್ರತಿ ಮನೆಯಲ್ಲೂ ಲವ್ ಮ್ಯಾರೇಜ್ ಆಗಲಿ ಇಲ್ಲ ಅಂತಲ್ಲ, ಬಟ್ ವಯಸ್ಸಿದೆ ಅಂದರೆ ನಿನ್ನ ಕಾಲ ಮೇಲೆ ನೀನು ಓದೋದನ್ನು ಬಿಟ್ಟು ನೀನು ಆ ವಯಸ್ಸಿಗೆ ನೀನಾದರೆ ಮುಗಿದೋಯ್ತು, ನಿಂದೇನು ಕೆಲಸ. ಇಲ್ಲ ಬಿಟ್ಟು ಹೋಗ್ತಾನೆ, ಅವ್ನು ಮೋಸ ಮಾಡ್ತಾನೆ, ಇಲ್ಲ ಹೋಗ್ತೀಯಾ ಹೊಡಿತಾನೆ ಬಡಿತಾನೆ, ಸಾಕಲ್ಲ ಕುಡಿತಾನೆ, ಇಲ್ಲ ಯಾರನ್ನೋ ಇಟ್ಕೊಂಡು ನೀನು ನೋಡ್ಕೊಳ್ಳೋದಿಲ್ಲ. ಅವಾಗ ನೆನಪು ಬರುತ್ತೆ, ಹೌದು ನಾನು ಓದಬೇಕಾಗಿತ್ತು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಾಗಿತ್ತು. ಎಷ್ಟು ಮುಖ್ಯ ಅನ್ನೋ ನಾನೇ ಉದಾಹರಣೆ. ನಾನು ಓದಿದೆ, ನಮ್ಮಪ್ಪ ಓದಿಸಿದ್ರು. ನಾನು ಓದಿಲ್ಲ ಅಂದಿದ್ರೆ ಅಲ್ವಾ, ನಾನು ಮದುವೆ ಮಾಡಿರೋರು. ನಾನು ಓದಿದ್ದಕ್ಕೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದಕ್ಕೆ, ಇವತ್ತು ಡಾಕ್ಟ್ರ್ ಆಗಿದ್ದಕ್ಕೆ ನನ್ನ ದುಡ್ಡು ನಾನು ಸಂಪಾದನೆ ಮಾಡ್ತೀನಿ. ನನಗೆ ಸ್ವಂತ ನಿರ್ಧಾರ ತೊಗೊಳ್ತೀನಿ. ನನ್ನ ಮನೆಯವ್ರನ್ನ ಕೇಳೋದಿಲ್ಲ. ನನಗೆ ಒಂದು ಸೀರೆ ತೊಗೋಬೇಕು, ನನ್ನ ಮನೆಯವ್ರನ್ನ ಕೇಳಿ ಸೀರೆ ತೊಗೊಳೋದಿಲ್ಲ. ಇಲ್ಲ ನಾನು ಎಲ್ಲೋ ಹೋಗಬೇಕು, ಇಲ್ಲ ನಾನು ಒಂದು ಕೋರ್ಸ್ ಕಲಿಬೇಕು, ನನ್ನ ಮನೆಯವ್ರನ್ನ ಕೇಳಿ ನಾನು ಕೋರ್ಸ್ನ ಕಲಿಯೋದಿಲ್ಲ. ಯಾಕಂದರೆ ನಾನು ದುಡಿತೀನಿ, ನನ್ನ ಹತ್ರ ಹಣ ಇದೆ, ನಾನು ಆ ಕೋರ್ಸಿಗೆ ದುಡ್ಡು ಕಟ್ತೀನಿ, ನಾನು ಕಲ್ತ್ಕೋತೀನಿ, ವಿಚಾರವಂತಳಾಗ್ತೀನಿ. ಅಂದರೆ ನೀವು ಯಾವಾಗಲೂ ಅಷ್ಟೇ, ಒಂದು ಹೆಣ್ಣುಮಗಳು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಆರ್ಥಿಕವಾಗಿ ಸಬಲೀಕರಣ ಯಾವಾಗ ಆಗ್ತೀಯಾ, ನೀನು ಶಿಕ್ಷಿತಳಾಗಬೇಕು. ನೀನು ಓದೋ ಟೈಮಲ್ಲಿ ಇವನ್ನೆಲ್ಲ ಮಾಡೋಕ್ಕೋಗ್ಬಾರ್ದು. ಸೊ ನಿಮ್ಮ ಗುರಿ ಮುಟ್ಟುವತನ, ನಿಮ್ಮ ಏಕಾಗ್ರತೆ ಆ ಕಡೆ ಈ ಕಡೆ ಹೋಗ್ಕೂಡ್ದು. ನೀವು ಗುರಿ ಮುಟ್ಟಿದ ಮೇಲೆ, ನೀವು ಒಂದು ಸಾಧನೆ ಮಾಡಿದ್ರಿ, ನೀವು ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ, ನಿಮ್ಮ ದುಡ್ಡು ನೀವು ಗಳಿಸ್ತಾ ಇದ್ದೀರಾ, ಅವತ್ತು ನೀವು ಯಾರನ್ನು ಬೇಕಾದರೂ ಆಯ್ಕೆ ಮಾಡಿ, ನೀವು ಪ್ರೀತಿ ಮಾಡಿದವ್ರನ್ನ ಮದುವೆ ಮಾಡ್ಕೊಳ್ಳಿ, ಅವತ್ತಿಗೆ ನಿಮ್ಮ ಬದುಕು ಚೆನ್ನಾಗಿರುತ್ತೆ. ಬಟ್ ಈ ವಿವೇಕತನಕ್ಕೂ ಶಿಕ್ಷಣಕ್ಕೂ ಸಂಬಂಧ ಇದೆಯಾ? ಯಾಕೆಂದರೆ ನಾವು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನೋಡಿದಾಗ ಒಂದು ಚೂರು ವಿವೇಕ ಬಳಸಿದ್ದಿದ್ರೆ ಇಷ್ಟು ದೊಡ್ಡ ಪ್ರಾಬ್ಲಮ್ಮೇ ಯಾರಿಗೂ ಆಗ್ತಿರಲಿಲ್ಲ. ಅದು ಪವಿತ್ರ ಗೌಡನಿಗಾಗಲಿ, ದರ್ಶನಿಗಾಗಲಿ, ಅಥವಾ ಸುತ್ತಮುತ್ತ ವಿವೇಕ ಹೋಗಿ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟು ಆ ವ್ಯಕ್ತಿನ ಕರೆಸಿ ಏನು ಕಾನೂನಾತ್ಮಕವಾಗಿ ಆಗಬೇಕಿತ್ತೋ ಆಗ್ಬೋದಿತ್ತು. ಅದೇ ಮೊಬೈಲ್ನಿಂದನೇ ಆಗಿರೋದು. ಅದನ್ನು ಇಲ್ಲ, ಅದೇ ಕರೆಕ್ಟು. ಬಟ್ ಆ ಟೈಮಿಗೆ ವಿವೇಕವನ್ನು ಕಳ್ಕೊಂಡು, ಮತ್ತು ನಾರ್ಮಲ್ಲಾಗಿದ್ದರೆ ಅವೆಲ್ಲ ಮಾಡೋಕ್ಕೆ ಬರಲ್ಲ, ನಶೆದಲ್ಲಿರ್ತಾರೆ. ಇವತ್ತು ನಶಾನೂ ಭಾಳ ದೊಡ್ಡ ಇದು. ನೀವು ನೋಡಿ, ಹುಬ್ಳಿಯಲ್ಲಿ ಆ 4 ವರ್ಷದ ಮಗುನ ಕಾಂಪೌಂಡಿಂದ ಎತ್ಕೊಂಡೋಗಿ ರೇಪ್ ಮಾಡ್ತಾನೆ. ಅವನು ನಶೆದಲ್ಲಿದ್ದ ಅವನು. ಆಯಿತಾ? ಅಂದರೆ ನಶೆನೂ ಸಹ ಅದರ್ ದೆನ್ ಮೊಬೈಲ್, ಡ್ರಗ್ಸು ಈಸಿಲಿ ಅವೈಲೇಬಲ್ಲು. ಕುಡ್ತಾ ಅಂತೂ ಇವಾಗಂತೂ ಅಯ್ಯೋ 100 ಮೀಟ್ರಲ್ಲಿ ಅದೇನೂ ಇಲ್ಲ ಅಂತಂದರೆ ಒಂದು ಎಂಡದ ಅಂಗಡಿ ಓಪನ್ ಮಾಡ್ಬೋದಂತೆ. ಎಂಥ ದುರಂತಕ್ಕೆ ಬಂದುಬಿಟ್ಟಿದ್ದೀವಿ ಅಂದರೆ ಭಾಳ ಬೇಜಾರಾಗತ್ತೆ ನನಗೆ, ತುಂಬ ನೋವಾಗುತ್ತೆ. ಎಷ್ಟೋ ಕಡೆ ನಾನು ಆ ಹೋರಾಟಗಳಲ್ಲಿ ನಿಂತಿದ್ದೀನಿ. ಆಯೋಗದ ಅಧ್ಯಕ್ಷೆ ಆದಮೇಲೆ ಹಿಂದೆಗಡೆ ದೇವಸ್ಥಾನ ಪಕ್ಕಕ್ಕೆ 100 ಮೀಟ್ರ್ ಒಳಗಡೆ ಅದು ಏನು ಲೆಕ್ಕ ಹಾಕ್ತಾರೋ, ಪಾರ್ಕಿಂಗ್ ಅಂತೆ, ಅದು ಎಲ್ಲೋ ಕಾನೂನು ಪ್ರಕಾರ ಅದೇನೋ ಕ್ರಮಗಳಿದ್ರೆ ಕರೆಕ್ಟಾಗಿದ್ದರೆ ಕೊಟ್ಬಿಡ್ತಾರಂತೆ. ಏನಪ್ಪ, ಊರು ಒಳಗಡೆ ಬಂದ್ಬಿಟ್ಟೈತೆ, ನಿಮ್ಗೆ ಗೊತ್ತಾ? ಹಾಂ, ಅಲ್ಲೇ ಎಂಡ ಸಾರೆ ಎಲ್ಲ ಮಾರೋದು. ಇವತ್ತು ಪುಟ್ಟ ಮಕ್ಕಳು ಹೋಗಿ ಕುಡ್ಕೊಂಬಂದು ಮೇಲಿಂದ ಬೀಳ್ತಾರೆ. ಊರು ಒಳಗಡೆ ಅದು ಕೇಳಿದ್ರೆ ನಮಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಅಂತೇಳ್ಬಿಟ್ಟು ಕಾಕಂಗಡಿಗಳು, ಊರಲ್ಲಿ ಚಿಕ್ಕ ಅಂಗಡಿಗಳು ಇಟ್ಟಿರ್ತಾರಲ್ಲ, ಎಷ್ಟು ಜನ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಾ? ನಾನು ಊರುಗಳಿಗೆ ಹೋದರೆ, ಮೇಡಮ್ ಈ ಅಂಗಡಿ ಒಳಗಡೆ ಅವಳು ಮಾರ್ತಾಳೆ, ನನ್ನ ಗಂಡ ಹೋಗೋದು ಕುಡಿಯೋದು ಬರೋದು ಹೊಡಿಯೋದು, ಕುಡಿಯೋದು ಬರೋದು ಹೊಡಿಯೋದು. ಇದು ನೋಡಮ್ಮ, ನೀನು ಹೇಳಿದೆಯಲ್ಲ ಡೊಮೆಸ್ಟಿಕ್ ವೈಲೆನ್ಸು, ಇದೂ ಇದೆಯವ ಹೆಚ್ಚಾಗಿ. ಕುಡಿಯೋದು, ಯಾಕಂದ್ರೆ ಅಲ್ಲೇ ಇಟ್ಕೊಂಡಿರ್ತಾಳೆ. ಅವಾಗ ಊರಿಂದ ಆಚೆ ಒಂದು ಸಾರಾಯಿ ಅಂಗಡಿ ಇರೋದು, ಊರಿಂದ ಆಚೆ ಹೋಗಿ ಕುಡ್ದು ಅಲ್ಲೇ ಬಿದ್ದಿರೋನು, ಇಲ್ಲ ಬಂದು ರಾತ್ರಿ ಮಲ್ಕೊಳ್ಳೋನು. ಇವಾಗ ಹಂಗಿಲ್ಲ, ಊರೊಳಗೆ ಮಾರಾಟ. ನಾನು ಹೋದಾಗ ಎಕ್ಸೈಸ್ ಅವರು ಹೋಗ್ತಾರೆ, ಒಂದು ಸಲ ವಾರ್ನ್ ಮಾಡಿಬರ್ತಾರೆ. ಪ್ರತಿದಿನ ಕಾವಲು ಕಾಯೋರು ಯಾರು? ಪ್ರತಿದಿನ ಮಾರ್ತಾಳೆ. ಒಂದು ಕಡೆ ಮುದ್ದೇಬಿಹಾಳದಲ್ಲಿ ನಾನು ಹೋದಾಗ ಒಂದು ತಾಯಿ ಹೇಳ್ತಾಳೆ, ಮಗ 14 ವರ್ಷ ಏನೋ ಇರ್ತಾನೆ, ಅಲ್ಲಿ ಮಾರೋ ಕಡೆಯಿಂದ ಒಂದು ಸಲ ಚಟ, ಫ್ರೆಂಡ್ ಕುಡಿಸ್ತಾನೋ ಯಾರೋ ಕುಡಿಸ್ತಾರೆ, ಕುಡಿಸಾದ್ಮೇಲೆ ಹೋಗಿ ದಿನ ಕುಡಿಯೋದು, ಮೇಲಿಂದ ಬಿದ್ದು ಸತ್ತೋಗ್ಬಿಡುತ್ತೆ. ಯಾರಿದಕ್ಕೆಲ್ಲ ಹೊಣೆ?
ಡ್ರಗ್ಸು, ಕುಡ್ತ ಮತ್ತು ಮೊಬೈಲು, ಇವು 3 ಭಾಳ ದೊಡ್ಡ ಮಾರಕವಾಗಿ ಇವತ್ತು ಸಮಾಜಕ್ಕೆ ಪರಿಣಮಿಸಿದೆ. ಇನ್ನು ಅತ್ಯಾಚಾರ ಪ್ರಕರಣಗಳಿಗೆ ಬರೋದಾದರೆ, ಅತ್ಯಾಚಾರ ಪ್ರಕರಣ ನಿರ್ಭಯಾ ಕೇಸ್ ನಂತರ ದೇಶದಲ್ಲಿ ಗಣನೀಯವಾಗಿ ಇಳಿಬೇಕು ಅನ್ನೋದೆಲ್ಲರ ನಿರೀಕ್ಷೆ ಆಗಿತ್ತು. ರಿಪೋರ್ಟ್ ಜಾಸ್ತಿ ಆಗಿದೆ ಅನ್ನೋದು ಬಿಟ್ಟರೆ ನಿಲ್ತಾ ಇಲ್ಲ. ಆ್ಯಂಡ್ ಸೌಜನ್ಯ ಪ್ರಕರಣ ಇತ್ತೀಚಿನ ದಿನದಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಾ ಇರೋದು ನಿಮಗೆ ಗೊತ್ತೇ ಇದೆ. ಯಾಕದೊಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇಲ್ಲ? ಹಾಗಲ್ಲ ನೋಡಿ, ಸೌಜನ್ಯ ಪ್ರಕರಣ ಆವಾಗಲೇ ಅವ್ರು CBIಗೆ ಒಪ್ಪಿಸಿರ್ತಾರೆ, ಆಯಿತಾ. ಮತ್ತು ಜಸ್ಟಿಸು ಬಂದಿರುತ್ತೆ, ಎವಿಡೆನ್ಸಸ್ಸು ಇರಲ್ಲ, ಮತ್ತು ನಂತರ ಅದು ನಿಲ್ಲೋದಿಲ್ಲ. ಅವಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಹೋರಾಟ ಇವತ್ತವರೆಗೂ ನಡ್ಕೊಂಬರ್ತಾ ಇದೆ. ಈಗ ಅದು ಮತ್ತೆ ಇನ್ನೊಂದು ಅನಾಮಿಕ ವ್ಯಕ್ತಿ ಬಂದ್ಬಿಟ್ಟು ಕೋರ್ಟಲ್ಲಿ ಮುಂದೆ ನಿಂತ್ಕೊಂಡು 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಹೌದು, 100 ಶವಗಳನ್ನು ಊತಿದ್ದೀನಿ ನಾನು, ಅದರಲ್ಲಿ ಹೆಣ್ಮಕ್ಳೇ, ಅವ್ರಿಗೆ ಅತ್ಯಾಚಾರ ಆಗಿದೆ, ಏಟುಗಳು ಹೊಡೆದಿದ್ರು, ಮಕ್ಕಳನ್ನು ನಾನು ಊತಿದ್ದೀನಿ ಅಂತೆಲ್ಲ ಹೇಳಿದ್ಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೆ. ಇದು SIT ತನಿಖೆ ಆಗಬೇಕು, ಯಾಕಂದರೆ ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಲ್ಲಿ ಆದ್ರೇ ಇದಕ್ಕೆ ಒಂದು ನಾವು ನ್ಯಾಯ ಅನ್ಯಾಯ ಸತ್ಯ ಅಸತ್ಯದ ಮಧ್ಯೆ ಇದು ಇರೋದ್ರಿಂದ ನಾವು ಖಂಡಿತವಾಗ್ಲೂ ಇದು ಮಾಡಲೇಬೇಕಾಗತ್ತೆ ಅಂಥೇಳಿ ನಾನು ಪತ್ರ ಬರೆದಾದ್ಮೇಲೆ ಸರ್ಕಾರ ಸಹ ಮಾನ್ಯ ಮುಖ್ಯಮಂತ್ರಿಗಳು SIT ರಚನೆ ಮಾಡಿದ್ರು. ಈಗ ಧರ್ಮಸ್ಥಳದ ವಿಚಾರದಲ್ಲಿ ನಡೀತಾ ಇದೆ. ಈ ವಿಚಾರದಲ್ಲಿ ನ್ಯಾಯ ಬಂತು ಅಂತಂದರೆ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಅಥವಾ ಇದರಲ್ಲಿ ನ್ಯಾಯನೇ ಇಲ್ಲ ಅಂತಂತಂದರೆ ಯಾರು ಬಗ್ಗೆ ನಾವು ದೂಷಿಸ್ತಾ ಇದ್ದೀವಿ ಅವರು ಏನು ವಿಮುಕ್ತರಾಗಿ ಹೊರಗೆ ಬರ್ತಾರೆ. ಅಲ್ಲ, ಈಗ ಸೋಷಿಯಲ್ ಮೀಡಿಯಾಗೆ ಮಾತ್ರ ಕೆಲವು ಸಾಕ್ಷಿಗಳಿವೆ ಅನ್ನೋದು ನೋಡಿ, ಕಾನೂನಲ್ಲಿ ಆ ಥರ ಇರೋದಿಲ್ಲ. ಮೊಬೈಲಲ್ಲಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ, ಬಟ್ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು. ಅಪಪ್ರಚಾರನೋ ನಿಜಾನೋ ಎರಡೂ ಆಚೆ ಬರಬೇಕು. ಅಲ್ಲ, ಅದಕ್ಕೆ ಇವತ್ತು SIT ತನಿಖೆ ಆಗ್ತಾ ಇರೋದು. ಸೊ ಹಾಗಾಗಿ ಆ ತನಿಖೆಯ ಒಂದು ಎಲ್ಲ ಹೊರಗಡೆ ಬಂದಾಗ ಮಾತ್ರ ಅದ್ರ ಬಗ್ಗೆ ನಾವೇನಾದ್ರು ಮಾತಾಡೋಕ್ಕೆ ಸಾಧ್ಯ. ಅದಕ್ಕೆ ಮುಂಚೆ ಮಾತಾಡೋದು ತಪ್ಪಾಗುತ್ತೆ. ಸೊ ಸರ್ಕಾರ ಏನು ಮಾಡಬೇಕು ಅದನ್ನು ಮಾಡಿದೆ. ಸೊ ವಿ ಹ್ಯಾವ್ ಟು ವೇಟ್. ಎಲ್ಲ ಕಾನೂನಿಗೆ, ನಮ್ಮ ಕಾನೂನಲ್ಲಿ ಎವಿಡೆನ್ಸ್ ಭಾಳ ಮುಖ್ಯ. ಸೊ ಎವಿಡೆನ್ಸಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಓಕೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಸೌಜನ್ಯ ಪ್ರಕರಣ ಅಂತೂ ತೀರಾ ಬರ್ಬರವಾಗಿ ಮರ್ಡರ್ ಆಗಿ, ಅತ್ಯಾಚಾರ ಆಗಿ ಜೀವ ಹೋಗಿದೆ ಸೌಜನ್ಯ. ಅಂದು ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ಆದರೆ ಆದಷ್ಟು ಬೇಗ, ಈಗಾಗಲೇ ತುಂಬ ವರ್ಷಗಳಾಗೋಗಿದೆ, ಆದಷ್ಟು ಬೇಗ ನ್ಯಾಯ ಸಿಗಲೇಬೇಕು. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣನ ನೀವು ಹೆಂಗೆ ನೋಡ್ತೀರಿ? ಅಂದರೆ ಆ ವಿಡಿಯೋಸ್ ನೋಡಿದ್ದೀರಿ ನೀವು, ಕೆಲವೊಂದು ನಿಮ್ಮ ಗಮನಕ್ಕೆ ಡೆಫಿನೆಟ್ಲಿ ಬಂದಿರುತ್ತೆ, ವಿಡಿಯೋಸ್ ನೋಡಿದ್ದೀರಿ. ಆ ಮಹಿಳೆ, ಏಜಾದ ಮಹಿಳೆಯ ವಿಡಿಯೋ ಕೂಡ ನೀವು ಗಮನಕ್ಕೆ ಬಂದಿರುತ್ತೆ. ಹೌ ಯು ಸಿ ದ್ಯಾಟ್ ಕೇಸ್? ನಾನು ಅದನ್ನು ನನ್ನ ಮೊಬೈಲಲ್ಲಿ ಬಂದಿದ್ದೆ ಅವತ್ತೇ ಬಂತು. ಅದು ನೋಡಿದ ತಕ್ಷಣವೇ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಸೆಕೆಂಡು ಥರ್ಡ್ ಎಲ್ಲ ನಮಗೆ ಪೆನ್ ಡ್ರೈವ್ ಎಲ್ಲ ತಂದು ಕೊಟ್ಟರು. ಸೊ ಆ ಹೆಣ್ಮಗಳು ಮನೆ ಕೆಲಸದವಳನ್ನ ಆಟ ಆಡಿಸ್ಕೊಂಡು ಇದು ಮಾಡೋದು ಅದೆಲ್ಲನೂ ಅದರಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಅದು ನೋಡಿದ ತಕ್ಷಣವೇ ನಿನಗೆ ಮತ್ತೆ ನೀನು ಆ ಸ್ಥಾನದಲ್ಲಿ ಕೂತಿದ್ದೀಯ. ಸೊ ಹಾಗಾಗಿ ಇಮಿಡಿಯೇಟ್ಲಿ 4 ಗಂಟೆಗೆ ಪ್ರೆಸ್ ಮೀಟ್ ಕರೆದು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದೆ ನಾನು. ಇದು ಭಾಳ ಐ ಪ್ರೊಫೈಲ್ ಇರೋದ್ರಿಂದ ಆ ಮಾಡಿರೋರು ಮತ್ತು ಹಂಚಿರೋರು ಇಬ್ಬರಿಗೂ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಅಲ್ಲಿ 100 ಜನರ ಹೆಣ್ಮಕ್ಳು, ಒಬ್ಬಳಲ್ಲ ಇಬ್ಬರಲ್ಲ, ಯಾವ್ಯಾವ ಸ್ಥಿತಿಗಳಲ್ಲಿ ಅವರು ಅದನ್ನು ಕೆಲಸ ಮಾಡಬೇಕಾಯ್ತು ನನಗೆ ಗೊತ್ತಿಲ್ಲ. ಆದರೆ ಇದಕ್ಕೆ ಇದು ಒಂದು ತನಿಖೆ ಆಗಲೇಬೇಕು, ಇದಕ್ಕೆ ನ್ಯಾಯ ಸಿಗಬೇಕು. ಯಾಕಂದರೆ ಅಷ್ಟೊಂದು ಜನ ಹೆಣ್ಣುಮಕ್ಕಳ ಒಂದು ಮಾನಹಾನಿಯಾಗಿದೆ. ಅದರಲ್ಲಿ ಎಷ್ಟೋ ಜನ ಊರು ಬಿಟ್ಬಿಟ್ರು ಆ ಟೈಮಲ್ಲಿ. ಇವತ್ತು ಎಷ್ಟು ಜನ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಈ SIT ತನಿಖೆ ನಿಮಗೆ ಗೊತ್ತಾಯಿತು ಏನು ಬಂತು ಅಂತ. ಸೊ ಇದು ಏನಂತಂದರೆ, ಎಲ್ಲೋ ಒಂದು ಕಡೆ ಜನ ಕಾನೂನಿನ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದಾಗ
ಇದು ಒಂದು ಐತಿಹಾಸಿಕ ಒಂದು ತೀರ್ಮಾನ, ಒಂದು ನ್ಯಾಯ ಕೊಟ್ಟಿದ್ದು, ಕಾನೂನಲ್ಲಿ ಬಹಳ ದೊಡ್ಡ ಗೌರವ, ಒಂದು ವಿಶ್ವಾಸವನ್ನು ಜನರಲ್ಲಿ ಹೆಚ್ಚಿಗೆ ಮಾಡಿದೆ. ವ್ಯಕ್ತಿ ದೊಡ್ಡವನಲ್ಲ, ಮಾಡಿರೋ ಕೃತ್ಯ ಭಾಳ ಇಂಪಾರ್ಟೆಂಟು ಅನ್ನೋ ಒಂದು ಇದನ್ನು ತೋರಿಸಿದೆ. ಅಂದರೆ ಕಟ್ಟಕಡೆಯ ವ್ಯಕ್ತಿ, ಅಂದರೆ ಮನೆಯಲ್ಲಿ ಕೆಲಸ ಮಾಡೋ ಒಂದು ಹೆಣ್ಣು ಮಗಳು, ಮನೆ ಕೆಲಸ ಮಾಡೋ ಒಂದು ಹೆಣ್ಣು ಮಗಳಿಗೂ ಸಹ ನೀನು ಎಂಥ ಪ್ರಭಾವಿ ವ್ಯಕ್ತಿ ಆಗಿದ್ರು, ನೀನು ಎಂಥವ್ರ ಮಗ ಆಗಿದ್ರು, ನೀನು ಏನೇ ಆಗಿದ್ರು ಕಾನೂನು ಮುಂದೆ ಒಂದೇ ನೀನು ಅಂಥೇಳಿ ಆ ಹೆಣ್ಣು ಮಗಳು, ಆ ಮನೆ ಕೆಲಸ ಮಾಡೋಳಿಗೂ ಆ ನ್ಯಾಯ ಆ ನ್ಯಾಯ ಬಂತಲ್ಲ, ಅದು ಜನರಲ್ಲಿ ವಿಶ್ವಾಸವನ್ನು, ಅಂದರೆ ನೋಡಿ, ಆ ಒಂದು ಮನೆ ಕೆಲಸ ಮಾಡೋಳು ಸಹ ಕಡೆಯವರೆಗೂ, ಲಾಸ್ಟ್ವರೆಗೂ ನಿಂತ್ಕೊಳ್ಳೋದಿದೆಯಲ್ಲ. ಅತ್ಯಾಚಾರ ಪ್ರಕರಣಗಳಲ್ಲಿ ಯಾಕೆ ನ್ಯಾಯ ಸಿಗೋದಿಲ್ಲ ಅಂತಂದರೆ ಮಧ್ಯದಲ್ಲೇ ಇದು ಮಾಡ್ಕೊಂಬಿಡ್ತಾರೆ, ಕಾಂಪ್ರಮೈಸ್ ಮಾಡ್ಕೊಂಬಿಡ್ತಾರೆ. ಮತ್ತು ಮೋಸ್ಟ್ ಆಫ್ ದ ಟೈಮ್ಸ್ ಅತ್ಯಾಚಾರ ಆಗೋದು ಬಡವ್ರ ಮೇಲೆ, ನಿರ್ಗತಿಕರ ಮೇಲೆ, ಏನೂ ಇಲ್ದವ್ರ ಮೇಲೆ, ಅಂದರೆ ಇನ್ ಅ ಬಿಗ್ಗರ್ ಪರ್ಸೆಂಟೇಜ್. ಆಮೇಲೆ ಎರಡನೇದು ಗೊತ್ತಿರೋರೇ ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ ಬಟ್ ಕಡಿಮೆ, ಬಟ್ ಮನೆಗೆ ಬಂದವರು ಹೋಗೋರೇನೆ, ಅಥವಾ ಎಲ್ಲಿ ಬಾಡಿಗೆಗಿರ್ತಾರೆ ಅವರು, ಅಥವಾ ನೆಂಟರು, ಇಷ್ಟರು, ಸಂಬಂಧಿಕರು, ಇವರಿಂದ ಜಾಸ್ತಿ ಆಗುವಂಥದ್ದು. ಇದೆಲ್ಲ ಭಾಳ ನಾವು ತುಂಬ ಹುಷಾರಾಗಿರ್ಬೇಕು. ನಾವು ಮಕ್ಕಳಾಗಿ ಬೆಳೆದವಲ್ಲ, ಆ ಥರ ಇಲ್ಲ ಇವಾಗ. ನಾನು ಹೇಳಿದ್ನಲ್ಲ, ಆಲ್ಕೋಹಾಲು, ಡ್ರಗ್ಸು, ಮೊಬೈಲು, ಇವೆಲ್ಲ ಮನುಷ್ಯರು ಅಂದರೆ ಮನಸ್ಥಿತಿ ಭಾಳ ಬದಲಾವಣೆ ಮಾಡಿಬಿಟ್ಟಿದೆ. ಆ ಟೈಮಲ್ಲಿ, ಆ ಇನ್ಸಿಡೆಂಟಲ್ಲಿ ಅವ್ರಿಗೆ ಗ್ರ್ಯಾಟಿಫಿಕೇಷನ್ ಸಿಕ್ಕಿಬಿಡ್ಬೇಕು. ಏನು ಆಮೇಲೆ ಏನಂದರೆ ಹೆಂಗೆ ಬೇಕಾದ್ರೂ ಕೊಂಡ್ಕೋಬೋದು. ಯಾಕಂದರೆ ಲಾಸ್ಟ್ ತನ ನಾವು ತೊಗೊಂಡೇ ಹೋಗೋಕ್ಕಾಗಲ್ಲ. ನೀವು ನೋಡಿ, ಒಂದು 100 ಜನ ಅತ್ಯಾಚಾರಿಗಳಲ್ಲಿ ಒಬ್ರಿಗೋ ಇಬ್ರಿಗೋ ನ್ಯಾಯ ಸಿಗೋದೇ ಭಾಳ, ಅಂದರೆ ಆ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆ ಆಗೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಂದರೆ ಹೋರಾಟ ಮಾಡಬೇಕು. ಇವತ್ತವಳು ಮನೆ ಕೆಲಸದವಳಾದ್ರೂ ನೀವು ಕೊಂಡ್ಕೋಬೋದಿತ್ತು, ಪ್ರಭಾವಿಗಳಾಗಿದ್ದರು, ಏನು ಬೇಕಾದ್ರೂ ಹೌದಪ್ಪ ನನ್ನ ಮನೆ ಸಂಸಾರ, ಬಟ್ ಅವಳು ಹೆಂಗೆ ನಿಂತ್ಕೊಂಡ್ಳು, ಅದು ಎಲ್ರಿಗೂ ಮಾದರಿ ಆಗಬೇಕಾಗಿದೆ. ಎಲ್ಲೋ ಒಂದು ಕಡೆ ಭಾಳ. ಆಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್, ನಮಗೆ ಆ ಸ್ಪೆಷಲ್ ಕೋರ್ಟ್ಸ್, ಇದೆಲ್ಲ SIT ಇದ್ದಿದ್ದರಿಂದ ಸ್ಪೆಷಲ್ ಕೋರ್ಟಲ್ಲಿ ತನಿಖೆ ಆಗ್ತಿತ್ತು, ಪಟ 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 ಮುಗಿಸ್ಬಿಟ್ರು. ಇದು ಭಾಳ ಟೈಮ್ ತೊಗೊಳುತ್ತೆ. ಮತ್ತು ಫಸ್ಟ್ ಹೇಳಿದ್ದು ಹೆಂಗೆ ಹೇಳ್ತೀನಿ ಹಂಗೆ ಲಾಸ್ಟ್ವರೆಗೂ ಹೇಳಬೇಕು. ಅವ್ರು ಹೇಳೋದ್ರಲ್ಲಿ ವ್ಯತ್ಯಾಸ ಆಗಬಾರ್ದು, ಎವಿಡೆನ್ಸಸ್ ಇರಬೇಕು. ಇವರು ನಾಶ ಮಾಡೋದ್ರಲ್ಲೇ ಇರ್ತಾರೆ ಎವಿಡೆನ್ಸಸ್ನ. ಇವೆಲ್ಲ ಭಾಳ ಮುಖ್ಯಪ್ಪ, ಭಾಳ ಮುಖ್ಯ. ಇದನ್ನು ಲಾಸ್ಟ್ವರೆಗೂ ತಗೊಂಡು ಹೋಗೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಇದೆಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹಾಕಬೇಕಾಗತ್ತೆ. ಸ್ಪೆಷಲ್ ಕೋರ್ಟ್ಸು ಇವಕ್ಕೆ ಅಂತ ಇಷ್ಟೇ ದಿನ ವ್ಯಾಪ್ತಿಯಲ್ಲಿ ಇದನ್ನೆಲ್ಲ ಮುಗಿಸುವಂಥ ಒಂದು ವ್ಯವಸ್ಥೆ ಸ್ಟಾರ್ಟ್ ಆದಾಗ ಮಾತ್ರ ಎಲ್ಲೋ ಒಂದು ಕಡೆ ನಾವು ನ್ಯಾಯಕ್ಕೋಸ್ಕರ, ಅಂದರೆ ಎಲ್ಲರಿಗೂ ನ್ಯಾಯ ಸಿಗತ್ತೆ ಅನ್ನೋ ಒಂದು ಭರವಸೆ ಮಾಡ್ಬೋದು ಅಷ್ಟೇ. ಆ್ಯಂಡ್ ಈ ಅತ್ಯಾಚಾರ ಪ್ರಕರಣಗಳು ಅಥವಾ ಇಂತಹ ಕ್ರೈಮ್ಗಳು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇರೋದು ಪಾರ್ನ್ ಅಡಿಕ್ಷನಿಂದ. 100%. ನಾನು ಹೇಳದ್ನಲ್ಲ, ಈಗ ಹೆಣ್ಮಕ್ಳಲ್ಲೂ ಅದು ಜಾಸ್ತಿ ಆಗ್ತಿದೆ ಅಂತ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡೋದು ಗೊತ್ತಿಲ್ಲ, ಬಟ್ ಇರ್ಬೋದು. ಯಾಕೆ ಅಂದರೆ ನೋಡಪ್ಪ, ಮೊಬೈಲ್ ನಿನ್ನ ಕೈಯಲ್ಲಿ ಅವಾಗ ಹೆಂಗೆ, ಅವಾಗ ನಾವು ಕೇಳ್ತಿದ್ವಿ, ಸಿಡಿಗಳು ತಗೊಂಬಂದು ಹಾಕೊಂಡು ನೋಡೋರು ಹುಡುಗರು, ಎಲ್ಲೆಲ್ಲೋ ಹೋಗಿ ಫ್ರೆಂಡ್ಸ್ಗಳು ಎಲ್ಲ ಆ ಥರ ಎಲ್ಲ ಅಂತ ಹೇಳೋರು. ಅವಾಗ ನಾವು ಮಕ್ಕಳಿದ್ದಾಗ ನಾವು ಹೇಳೋರು, ನಾವು ಕೇಳೋವಿ ಅಷ್ಟೇ, ನಮ್ಗೆ ಗೊತ್ತಿರಲಿಲ್ಲ. ಇವಾಗ ಅದೆಲ್ಲ ಏನು ಬೇಕೇ ಆಗಿಲ್ಲ, ನಿಮ್ಮ ಕೈಯಲ್ಲೇ ಇದೆಯಲ್ಲ, ಯಾರು ಬೇಕಾದ್ರೂ ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡ್ಬೋದು. ಅದನ್ನು ಹೇಳದ್ನಲ್ಲ, ನಿಮ್ಮ ಮೇನ್ 3, ನಿಮ್ಮ ಕೈಯಲ್ಲಿರೋ ಮೊಬೈಲು ಏನು ಬೇಕಾದ್ರೂ ನೋಡ್ಬೋದು. ನಿಮ್ಮನ್ನು ಅದನ್ನು ಇನ್ಸ್ಟಿಗೇಟ್ ಮಾಡುತ್ತೆ ಕಮಾನ್ ಅಂತ. ಮತ್ತು ಡ್ರಗ್ಸು, ಆಲ್ಕೋಹಾಲ್, ಇವು 3ರಿಂದನೇ ಇಷ್ಟೆಲ್ಲನೂ ಜಾಸ್ತಿ ಆಗ್ತದೆ. ನಾಗಲಕ್ಷ್ಮಿ ಅವರೇ, ಇನ್ನೊಂದು ಸೂಕ್ಷ್ಮ ವಿಷಯದ ಜೊತೆ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ಡ್ರಗ್ಸ್ ಅನ್ನೋದು ಇತ್ತೀಚಿನ ದಿನದಲ್ಲಿ ನಾವು ಕೂಡ ಬಹಳಷ್ಟು ಸಲ ಅದ್ರ ಬಗ್ಗೆ ಸ್ಟಿಂಗ್ ಆಪರೇಷನ್ಸ್ ಮಾಡಿ ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಪಡ್ತಿರ್ತೀವಿ. ಕೆಲವೊಂದು ದೊಡ್ಡ ದೊಡ್ಡ ಸ್ಕೂಲ್ಗಳ ಒಂದೊಂದಷ್ಟು ದೂರದಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಹಾಕ್ಕೊಂಡಿರ್ತಾರೆ, ಅಲ್ಲಿ ಸಣ್ಣ ಸಣ್ಣದಾಗಿ ಮಾರ್ತಿರ್ತಾರೆ. ಮತ್ತೊಂದು ಕಡೆ ಇನ್ನೊಂದಷ್ಟು ಅದನ್ನು ತಯಾರು ಮಾಡೋದಕ್ಕೆ ಒಂದಷ್ಟು ಜಾಗಗಳಿರುತ್ತವೆ. ಪ್ರತಿ ಬಾರಿ ನಾವು ಸುದ್ದಿ ಮಾಡ್ತೀವಿ, ಪ್ರತಿ ಬಾರಿ ಅಡ್ಡೆ ಮೇಲೆ ಅಟ್ಯಾಕ್ ಆಗುತ್ತೆ, ಅಂದರೆ ಪೊಲೀಸರು ಹೋಗಿ ದಾಳಿ ಮಾಡ್ತಾರೆ, ವಾಪಸ್ ಸ್ವಲ್ಪ ದಿನ ಆದಮೇಲೆ ವಾಪಸ್ ಅದೇ ಕೆಲಸಗಳು ಮುಂದುವರಿತಾ ಇರುತ್ತೆ. ಇನ್ನೊಂದಷ್ಟು ಕಠಿಣ ಕ್ರಮಗಳಾಗಬೇಕು, ಭಯ ಬರಬೇಕು. ಕಾನೂನಲ್ಲಿ ಕಠಿಣವಾಗೇ ಇದೆಯಪ್ಪ, ನಮ್ಮ ಕಾನೂನುಗಳನ್ನ ನೀನು ಓದಬೇಕು, ಕಠಿಣವಾಗೇ ಇದೆ. ಬಟ್ ಎಲ್ಲದಕ್ಕೂ ಒಂದು ತೋಡ್ತಾ ಬಂದಿರ್ತಾರೆ, ಒಂದು ಲೂಪ್ ಹೋಲು ನಾನು ಹೇಳದ್ನಲ್ಲ, ನೀನು ಇವಾಗ ನೋಡು, ಊರು ಒಳಗಡೆ ಬಾರ್ ಅಂದರೆ ಈ ಲಾಡ್ಜಿಂಗ್ ಆ್ಯಂಡ್ ಬಾರ್ ಅಂತ, ಅಂದರೆ ನೀನು ಹೋಗಿ ಲಾಡ್ಜ್ ಥರ ಮಲ್ಕೋಬೋದು, ಅಲ್ಲಿ ನಿನಗೆ ಬಾರ್ ಥರ. ನೀನು ಮನೆ ಪಕ್ಕ ಎಲ್ಲ ಮನೆಗಳಿರ್ತವೆ, ಅಲ್ಲಿ ಎದುರುಗಡೆ ಓಪನ್ ಮಾಡ್ತಾರೆ.
ನೀನು ಈ ಥರ ವ್ಯವಸ್ಥೆ ತಗೊಂಬಂದ್ರೆ ನೀನು ಏನು ಕಂಟ್ರೋಲ್ ಇಟ್ ಹಾಗಾದ್ರೆ ನಾನು ಹೇಳ್ತೀನಲ್ಲ, ಕಾನೂನೇ ಬದಲಾವಣೆ ಆಗಬೇಕು. ಯಾವಾಗ ನಾವು ಮಕ್ಕಳಿದ್ದಾಗ ಹೆಂಗೆ ಊರಿಂದ ಆಚೆಗೆ ಇರ್ತಿತ್ತು ಹಂಗಿರಬೇಕು. ಕುಡಿಬಾರ್ದು ಅಂತ ಹೇಳೋದಿಲ್ಲ, ಇವತ್ತೆಲ್ಲ ಕುಡ್ತಾ ಇದೆ ಇಲ್ಲ ಅಂತ ಹೇಳಲ್ಲ. ಬಟ್ ಏನು ಊರೊಳಗೆ ತಗೊಂಬತ್ತೀರಾ ನೀವು? ಗಲ್ಲಿಗಳಲ್ಲಿ ನೀವು ಇವತ್ತು ಏನು ಕೇಳಿದ್ರೆ ಮೇಡಮ್ ನೋಡಿ 100 ಮೀಟ್ರ್ ಅಷ್ಟೇ ನೋಡಿ, 100 ಮೀಟ್ರಲ್ಲಿ ಸ್ಕೂಲ್ ಇಲ್ಲ, 100 ಮೀಟ್ರಲ್ಲಿ ಅದಿಲ್ಲ ಇದಿಲ್ಲ, ಪಾರ್ಕಿಂಗ್ ಎಲ್ಲಪ್ಪ, ಪಾರ್ಕಿಂಗ್ ಅಲ್ಲೆಲ್ಲೋ ತೋರಿಸಿರ್ತಾನೆ. ಸೊ ಪೇಪರ್ ಮೇಲೆ ಎಲ್ಲ ಕರೆಕ್ಟು. ನೀನು ಅಲ್ಲಿ ಹೋಗಿ ನೀವು ಇನ್ಸ್ಪೆಕ್ಷನ್ ಮಾಡಿದ್ರೆ ಇಂಥವೆಲ್ಲ ಎಷ್ಟು ಹೋರಾಟ ಮಾಡಿ ಬೇಜಾರು ಸೋತ್ಬಿಟ್ಟಿದ್ದೀನಿ. ಬಟ್ ಇನ್ನೊಂದಷ್ಟು ಕಠಿಣ ವ್ಯವಸ್ಥೆ ಆಗಬೇಕು ಅಂದರೆ ಊರುಗಳಲ್ಲಿ ಏನೇನು ತಂದಿದ್ದಾವಲ್ಲ ಅದೆಲ್ಲ ಚೇಂಜ್ ಮಾಡಬೇಕು. ಆಮೇಲೆ ಎಲ್ಲರಿಗೂ ಹೇಳೋದಂದರೆ ತಂದೆ ತಾಯಿ ಮಕ್ಕಳ ಹತ್ರ ಭಾಳ ಫ್ರೆಂಡ್ಲಿಯಾಗಿ ಈಗ ನೀವು ಗದರಿಸೋದು, ಇನ್ಸಲ್ಟ್ ಮಾಡೋದು, ಅವ್ರು ಮೊದಲು ಹೇಳೋದೇ ಫ್ರೆಂಡ್ಸ್ ಹತ್ರ. ನೀವು ನಂಬ್ತೀರಾ? ಅವ್ರ ತಾಯಿ ತಂದೆ ಹತ್ರ ನಮ್ಮಮ್ಮ ಬೈದು ಬಿಡ್ತಾರೆ, ನಮ್ಮಪ್ಪ ಹೊಡೆದು ಬಿಡ್ತಾರೆ, ಈ ಥರ ಇದ್ದರೆ ಮಕ್ಕಳು ಹೇಳೋದೇ ಇಲ್ಲ. ಈ ಒಂದು ವ್ಯವಸ್ಥೆ ನಾವು ಇವತ್ತು ಬದಲಾವಣೆ ಮಾಡ್ಕೋಬೇಕು. ಬಂದು ಆರಾಮಾಗಿ ನಿಮ್ಮ ಹತ್ರ ಹೇಳ್ಬೇಕು ಆ ಥರ. ಮತ್ತು ಏನಾದ್ರು ಆದಾಗ ಭಯ ಇಲ್ಲದೇ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಇಲ್ಲ ಅಂತಂದರೆ ಯಾರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಯಾರು ನಿಮ್ಗೆ ಶೋಷಣೆ ಮಾಡ್ತಾರೆ, ಯಾರು ನಿಮ್ಗೆ ಅಪರಾಧ ಮಾಡಿದ್ದಾರೆ ಅವ್ರು ಇನ್ನೂ ಮಾಡ್ತಾ ಹೋಗ್ತಾರೆ. ಈಗ ಮನೇಲಿ ಹೊಡಿತಾನೆ ಬಡಿತಾನೆ ಒಡ್ಸ್ಕೊಳ್ತಾನೆ ಇದ್ರೆ ಹೊಡಿತಾನೆ ಇರ್ತಾನೆ. ಒಂದ್ಸಲ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೆಕ್ಸ್ಟ್ ಟೈಮ್ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತಾಳೆ, ಒಂದು ಭಯ ಅನ್ನೋದು ಇರುತ್ತೆ. ವ್ಯವಸ್ಥೆ ಬಗ್ಗೆ ನೀವು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಎಲ್ಲರಿಗೂ ಕೊಡುವಂಥ ಸಲಹೆ ಇದು. ನೀವು ಶೋಷಿತರಾಗ್ತಾ ಇದ್ರೆ, ನಿಮ್ಮನ್ನು ಯಾರೋ ಹಿಂಬಾಲಿಸ್ತಾ ಇದ್ರೆ, ನಿಮ್ಮನ್ನು ಯಾರೋ ಚುಡಾಯಿಸ್ತಾ ಇದ್ರೆ, ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ, ನಿಮ್ಗೆ ಯಾರೋ ದೌರ್ಜನ್ಯ ಮಾಡಿದಾರೆ ಆಲ್ರೆಡಿ, ಸುಮ್ಮನೆ ಕೂತ್ಕೋಬೇಡಿ. ರೈಟ್. ಧ್ವನಿ ಎತ್ತಬೇಕು, ಬರಬೇಕು, ಕಂಪ್ಲೇಂಟ್ ಮಾಡಬೇಕು. ಖಂಡಿತವಾಗ್ಲೂ ನಿಮಗೆ ಸಹಾಯ ಸಿಗತ್ತೆ. ಸಹಾಯ ಸಿಗದಿದ್ದಲ್ಲಿ ಮಹಿಳಾ ಆಯೋಗ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳುತ್ತೆ, ಕಾನೂನಾತ್ಮಕವಾಗಿ ನಿಮ್ಮ ಜೊತೆಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ರೈಟ್. ನಾಗಲಕ್ಷ್ಮಿ ಅವರು ಕಳೆದ ಬಾರಿ ಎಲೆಕ್ಷನ್ಗೆ ನಿಲ್ಲಬೇಕಾಗಿತ್ತು. ಮಹತ್ವಾಕಾಂಕ್ಷೆ ಏನು ನಾಗಲಕ್ಷ್ಮಿ ಅವರದ್ದು? ಶಾಸಕಿ ಆಗಬೇಕು, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿನೂ ಆಗಬೇಕು. ಅದು ನನ್ನ ಕನಸು. ಓಕೆ, ನಿಮ್ಮ ಕನಸು ಈಡೇರಲಿ. ನಿಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಮಹತ್ತರ ಸೇವೆ ಲಭಿಸಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದ ನಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಭಾವನಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಸೊ ವೀಕ್ಷಕರೇ, ಇದಾಗಿತ್ತು ಈ ಬಾರಿಯ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.